ಈ ಮನೆ ಹಾಳಿ ಆರುನ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ಯಾ? ನಾಚಿಕೆ ಆಗಲ್ವ ನಿನಗೆ? ಅವನು ಕರೆದ ತಕ್ಷಣ ಬಂದಿದ್ಯಲ್ಲ. ನಮ್ಮಣ್ಣ ಅತ್ತಿಗೆ ಏನೋ ನಿಮ್ಮನ್ನು ಕ್ಷಮಿಸಿರಬಹುದು, ಆದರೆ ನಾನಂತೂ ನಿನ್ನ ಕ್ಷಮಿಸಲ್ಲ. ನಾಚಿಕೆ ಆಗಲ್ವಾ? ತಿಂದ ಮನೆಗೆ ದ್ರೋಹ ಬಗೆದು ಮತ್ತೆ ಬಂದಿದೆಯಲ್ಲ, ಮೊದಲು ಇಲ್ಲಿಂದ ತೊಲಗು ಎಂದು ಮತ್ತೊಮ್ಮೆ ಮಾತನಾಡಿದರು ಸುಲೋಚನಾ ಅವರು. ಅತ್ತೆ, ಮಾತಿನ ಮೇಲೆ ನಿಗಾ ಇರಲಿ. ಅವಳು ನನ್ನ ಹೆಂಡ್ತಿ. ಅವಳನ್ನು ಇಲ್ಲಿಂದ ಹೋಗು ಅಂತ ಹೇಳೋಕೆ ನಿಮಗೇನು ರೈಟ್ಸ್ ಇದೆ? ಅಷ್ಟಕ್ಕೂ ಅವಳ್ಯಾಕೆ ಮನೆ ಬಿಟ್ಟು ಹೋಗಬೇಕು? ಇದು ಅವಳ ಮನೆ ಎಂದು ರಾಘು ಹೇಳಲು, ರಾಘು, ನೀನೇನ ಹೀಗೆ ಮಾತಾಡ್ತಾ ಇರೋದು? ಅವಳು ನಿಮ್ಮ ಅಮ್ಮನನ್ನೇ ಸಾಯಿಸೋದಕ್ಕೆ ಪ್ರಯತ್ನಿಸಿದವಳು. ಅಂತಹವನು ಮತ್ತೆ ಮನೆಗೆ ಕರೆದುಕೊಂಡು ಬಂದಿದ್ಯಲ್ಲ, ನಿನ್ನ ತಲೆಗೆ ಮಂಕು ಬಡಿದಿದ್ಯಾ? ನಿನಗೂ ಮೋಡಿ ಮಾಡಿ ಬಲೆಗೆ ಬೀಳಿಸಿಕೊಂಡ್ಲಾ? ನಂಬೇಡುವ ರಾಘು, ಅವಳನ್ನು. ನಂಬಿಕೆ ದ್ರೋಹಿ ಇವಳು. ಅತ್ತೆ, ಯಾರನ್ನು ನಂಬಬೇಕು, ಯಾರನ್ನು ನಂಬಾರ್ದು ಅನ್ನೋ ಪಾಠನ ತುಂಬ ಚೆನ್ನಾಗಿ ಕಲಿತಿದ್ದೀನಿ. ಯಾರ್ಯಾರು ಹೇಗೆ ಅನ್ನೋದು ಗೊತ್ತಾಗಿದೆ. ಅಷ್ಟಕ್ಕೂ ಅವಳೇನು ಮೋಡಿ ಮಾಡಿಲ್ಲ, ಮೋಸನೂ ಮಾಡಿಲ್ಲ. ಅದೆಲ್ಲ ರಕ್ತಗತವಾಗಿ ಬಂದಿರೋದು ನಿಮಗಷ್ಟೇ ಹೊರತು ಇವಳಿಗಲ್ಲ. ಮನದಲ್ಲಿ ಹತ್ತಿ ಹುರಿಯುತ್ತಿದ್ದ ಕೋಪದ ಹುರಿಯನ್ನು ತಣ್ಣಿಸಲು ಮುಂದಾದನು. ರಾಘು, ನಾಲಿಗೆ ಹಿಡಿತದಲ್ಲಿರಲಿ. ನಾವೇನು ಮಾಡಿದ್ವಿ ಅಂತ ಹೀಗೆ ಮಾತಾಡ್ತಿದ್ಯಾ? ಏನು ಮಾಡಿಲ್ಲ ಅತ್ತೆ ನೀವು. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲ ಸಾಧು ನಾವುಗಳು ಅಂತ ಮುಖವಾಡ ಹಾಕೊಂಡು ಬದುಕ್ತಿದ್ದೀರಲ್ಲ. ನಾಚಿಕೆ ಆಗಬೇಕು ಹೋಗಿರೋದು ನಿಮಗೆ. ಉಂಡ ಮನೆಗೆ ದ್ರೋಹ ಬಗೀತಿರೋದು ನೀವುಗಳು. ಅಮ್ಮ ಮತ್ತು ಅಂಜುಗೆ ಆಕ್ಸಿಡೆಂಟ್ ಆಗೋದಕ್ಕೆ ಆರು ಕಾರಣ. ಹೇಳಿ ಅತ್ತೆ. ಅದಕ್ಕೆ ಕಾರಣ ಆರು ಅಲ್ಲ, ನೀವು, ನಿಮ್ಮ ಗಂಡ ಮತ್ತು ನಿಮ್ಮ ಮಗಳು ಕಾರಣ. ನನಗೇನು ಗೊತ್ತಿಲ್ಲ ಅಂದುಕೊಂಡಿದ್ದೀರಾ ಎಂದು ಹೇಳಲು ಬೆವರುತ್ತಿದ್ದರು ಅವನ ಮಾತಿಗೆ. ಅಯ್ಯೋ ರಾಘು, ಏನಂತ ಮಾತಾಡ್ತಿದ್ಯೋ? ನಾವು ಹೀಗೆಲ್ಲ ಮಾಡ್ತೀವ? ನಾನು ನಿನ್ನ ಸೋದರತ್ತೆ ಕಣೋ. ನಾನು ಅತ್ತಿಗೇನ ಅಂಜುನ ಕೊಲ್ಲೋಕೆ ನೋಡಿದ್ದೀವ? ಒಳಗೊಳಗೆ ಬೆವರಿದರೂ ಮಾತಿನಲ್ಲಿ ಗತ್ತಿತ್ತು. ಯಾಕೆ ಅತ್ತೆ, ಮರೆತು ಹೋಗಿದ್ದೀರಾ? ನನ್ನ ಮದುವೆಗೂ ಮುಂಚೆ ಶಾಪಿಂಗ್ಗೆ ಅಂಜು ಹಬಿ ಹೋಗಿದ್ದಾಗ ನಿಮ್ಮ ಘನಕಾರ್ಯದ ಅಮ್ಮ ಕೇಳಿಸಿಕೊಂಡ್ರು ಅಂತ ಬಿಸಿ ನೀರನ್ನು ಅವರ ಕೈ ಮೇಲೆ ಚೆಲ್ಲಿ ಅವರಿಗೆ ಹಿಂಸೆ ಮಾಡಿದ್ರಲ್ಲ, ಅದನ್ನು ಮರೆತು ಬಿಟ್ರಾ? ಹೇಳಿ ಅತ್ತೆ ಎಂದು ಕಣ್ಣು ಕೆಂಪಗಾಗಿಸಿಕೊಂಡು ಮತ್ತೆ ಮಾತು ಮುಂದುವರೆಸಿದವ. ಅಪ್ಪನ ಮೇಲೆ ಏನು ದ್ವೇಷ ನಿಮಗೆ? ನಿಮ್ಮನ್ನು ಸ್ವಂತ ತಂಗಿಗಿಂತ ಹೆಚ್ಚಾಗಿ ನೋಡಿಕೊಂಡಿದ್ದರಲ್ಲ, ಅದು ತಪ್ಪ? ಅಥವಾ ಮಲತಾಯಿಯ ಮಗಳು ನನಗ್ಯಾಕೆ ಅವರ ಹೊಣೆ ಅಂದುಕೊಳ್ಳದೆ ನಿಮ್ಮನ್ನು ಕರೆತಂದು ಸಾಕಿದ್ರಲ್ಲ, ಅದು ತಪ್ಪ? ಹೇಳಿ ಅತ್ತೆ ಎಂದವನ ಮಾತಿಗೆ ಮೂವರ ಹೃದಯ ಬಡಿದುಕೊಳ್ಳುತ್ತಿತ್ತು. ಸತ್ಯ ಗೊತ್ತಾಗಿದೆ, ಇನ್ನು ಉಳಿಗಾಲವಿಲ್ಲ ಎಂದು. ಮಾತಾಡಿ. ನಿಮಗೆ ಆಶ್ರಯ ಕೊಟ್ಟು ನೀವು ಇಷ್ಟಪಟ್ಟವರ ಜೊತೆ ಮದುವೆ ಮಾಡಿಸಿ ನಿಮ್ಮನ್ನು ಬೇರೆ ಕಡೆ ಕಳಿಸೋಕೆ ಇಷ್ಟ ಇಲ್ಲದೆ ಇಲ್ಲೇ ಇರಿಸಿಕೊಂಡ್ರಲ್ಲ, ಅದು ತಪ್ಪ? ಮಾತಾಡಿ. ಯಾಕೆ ಸುಮ್ಮನಾಗಿ ಬಿಟ್ರಿ? ಅಂದರೆ ನಿನಗೆ ಎಲ್ಲ ಗೊತ್ತಾಯಿತು. ನೀವು ದ್ವೇಷ ಮಾತಾಡೋ ಅಂಥದ್ದು ನಾವೇನು ತಪ್ಪು ಮಾಡಿದ್ದೀವಿ ಹೇಳಿ ಅತ್ತೆ? ಮಾತಾಡಿ ಎಂದವನ ಮಾತಿಗೆ ಅವರೆಲ್ಲರಡಗಿದ್ದ ಕ್ರೂರತ್ವ ಕಟ್ಟೆ ಹೊಡೆಯಿತು. ನೀವೇನು ಮಾಡಿಲ್ಲ, ಆದರೆ ತಪ್ಪು ಮಾಡಿದ್ದು ನಿಮ್ಮ ತಾತ. ಅಂದರೆ ನನಗೂ ಇಲ್ಲಿ ನಿಂತಿದ್ದಾರಲ್ಲ, ನಿಮ್ಮ ಅಪ್ಪನಿಗೂ ಜನ್ಮ ಕೊಟ್ಟ ಮಹಾನುಭಾವ, ನನ್ನನ್ನು ಅಮ್ಮನಿಂದ ದೂರ ಮಾಡಿದ ಪಾಪಿ ಎಂದವಳೆ ಅವಳ ಅರ್ಥವಿಲ್ಲದ ದ್ವೇಷವನ್ನು ತಿಳಿಸಿದಳು. ಇಷ್ಟು ದಿನ ಸಂತೋಷ್ರವರಿಗೂ ತಿಳಿದಿರಲಿಲ್ಲ ಈ ಕಟು ಸತ್ಯ. ಎಲ್ಲರಿಗೂ ಸುಲೋಚನವರ ಮೇಲೆ ಅಸಹ್ಯ ಭಾವ ಉಂಟಾಯಿತು. ಇಂಥ ವ್ಯಕ್ತಿ ನಮ್ಮ ಜೊತೆಯಲ್ಲಿಯೇ ಇದ್ದಾರಲ್ಲ ಎಂದು. ಅದಕ್ಕೆ ನಿಮ್ಮ ಮನೆಯನ್ನು ನಾಶ ಮಾಡಬೇಕು ಅಂತ ನಾನು, ನನ್ನ ಗಂಡ ಎಷ್ಟೆಲ್ಲ ಪ್ರಯತ್ನಪಟ್ಟು ನಿಮ್ಮನ್ನು ಮುಳುಗಿಸಬೇಕು ಅಂತ ನಿಮ್ಮ ಶತ್ರು ಆ ವಿರಾಟ್ ಜೊತೆ ಕೈ ಜೋಡಿಸಿದ್ವಿ. ಅವನ ಉದ್ದೇಶ ನಿಮ್ಮನ್ನು ನಾಶ ಮಾಡೋದಾಗಿತ್ತು. ನಾವು ಕೇಳದೇನೆ ನಮಗೆಲ್ಲ ದುಡ್ಡು ಕೊಡ್ತಿದ್ದ. ಅದಕ್ಕೆ ಅವನ ಜೊತೆ ಸೇರಿ ನಿನ್ನ ನಿರ್ನಾಮ ಮಾಡಬೇಕು ಅಂತ ಮೆಟೀರಿಯಲ್ಸ್ನ ಚೇಂಜ್ ಮಾಡೋಕ್ಕೆ ನೋಡಿದ್ವಿ. ಆದರೆ ಅದಕ್ಕೂ ಮುಂಚೆ ಯಾರೋ ಈ ಕೆಲಸನ ಮಾಡಿ ಮುಗಿಸಿದ್ರು. ಅದು ಅಕಸ್ಮಾತ್ ಆಗಿರೋದು, ಜೊತೆಗೆ ಸಾಕ್ಷ್ಯಾಧಾರಗಳು ಇಲ್ಲ ಅಂತ ರಾಘು ಕೂತ. ನಮ್ಮ ಕೆಲಸ ಯಾವಾಗ ಆಗಲಿಲ್ವೋ ಆ ವಿರಾಟ್ ನಮ್ಮ ಕಂಪನಿಯಲ್ಲಿ ನಮಗೆ ಅಧಿಕಾರ ತಗೊಳ್ಳೋದರ ಬಗ್ಗೆ ಹೇಳಿದ. ಅವ ಹೇಳಿದ ಕೆಲಸ ಮಾಡಿಲ್ಲ ಅಂದರೆ ಜೈಲಿಗೆ ಕಳಿಸ್ತೀನಿ ಅಂತ ನಮಗೆ ಬೆದರಿಸಿದ. ಆದರೆ ನಮಗೆ ಕಿಂಚಿಂತೂ ಬೆಲೆ ಇಲ್ಲ ಈ ಮನೆಯಲ್ಲಿ ಅಂತ ವಿರಾಟ್ಗೆ ಗೊತ್ತಾದಾಗ ನಮ್ಮಿಂದ ಏನೂ ಆಗಲ್ಲ ಅಂತ ಅವನು ಅಲ್ಲಿಗೆ ಸುಮ್ಮನಾದ. ಅದಾದ ಮೇಲೆ ಹೇಗಾದರೂ ಸರಿ ನೇತ್ರ ರಾಘು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ. ಅದರಂತೆ ಅಣ್ಣನ ಹತ್ರ ಎಮೋಷನಲ್ ಆಗಿ ಮಾತಾಡಿ ಎಂಗೇಜ್ಮೆಂಟ್ ಸಹ ಮುಗಿದು ಇನ್ನೇನು ಮದುವೆ ಆಗೋಗುತ್ತೆ ಅನ್ನುವಾಗ ಏನೆಲ್ಲ ಆಯಿತು ಅನ್ನೋದು ನಿಮಗೂ ಗೊತ್ತಿದೆ ಅಲ್ವಾ? ಹೇಳಿ ಸುಮ್ಮನಾದಳು. ಎಲ್ಲರಿಗೂ ಸುಲೋಚನೆ ಹೇಳಿದ್ದನ್ನು ಕೇಳಿ ಒಂದು ಕ್ಷಣ ತಟಸ್ಥರಾಗಿ ಬಿಟ್ಟಿದ್ದರು. ಜೊತೆಯಲ್ಲಿಯೇ ಇದ್ದು ಬೆನ್ನಿಗೆ ಚೂರಿ ಹಾಕಿದ್ದರಲ್ಲ ಎಂದು, ಗೊಂಬೆ ಎಂದು ಅವರನ್ನೆಲ್ಲ ನೋಡಿ ಭಯಪಡುತ್ತಿದ್ದಳು. ಆದರೆ ಆರುಗೆ ಸುಂದರ್ ಅವರನ್ನು ನೋಡುತ್ತಲೇ ಸಿಟ್ಟು ಹೆಚ್ಚಾಗಿ ಸುಂದರ್ ಅವರ ಬಳಿ ಬಂದು, ಹೇಳಿ ಅಂಕಲ್, ಯಾಕೆ ಹೀಗೆ ಮಾಡಿದ್ರಿ? ನಾವೇನು ಅನ್ಯಾಯ ಮಾಡಿದ್ವಿ ಅಂತ ನಮ್ಮ ಜೀವನದಲ್ಲಿ ಆಟ ಆಡಿದ್ರಿ? ಇನ್ಫ್ಯಾಕ್ಟ್ ನೀವು ಯಾರು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಅಂತಹದರಲ್ಲಿ ಯಾಕೆ ನಮ್ಮ ಅಕ್ಕ ಜೀವನದಲ್ಲಿ ಹೀಗೆ ಮಾಡಿದ್ರಿ? ಅಂಥ ತಪ್ಪು ಅವಳೇನು ಮಾಡಿದ್ಲು ಹೇಳಿ? ಆಕ್ರೋಶವಿತ್ತವಳ ದನಿಯಲ್ಲಿ.
ಹೇ ಹೀಡಿಯಟ್, ಏನಾಗಿದೆ ನಿನಗೆ? ನಾನೇನು ಮಾಡಿದೆ? ಯಾರು ನಿಮ್ಮ ಅಕ್ಕ? ಅಷ್ಟಕ್ಕೂ ನಿಮ್ಮ ಅಕ್ಕ ಯಾರು ಅಂತ ನನಗೆ ಗೊತ್ತಿಲ್ಲ. ಅವಳಿಗೆ ನಾನೇನು ಅನ್ಯಾಯ ಮಾಡಿದ್ದೀನಿ? ದೊಡ್ಡವರ ಹತ್ತಿರ ಹೇಗೆ ನಡೆದುಕೊಳ್ಳಬೇಕು ಅಂತ ಗೊತ್ತಿಲ್ವಾ? ನಿನಗೆ ತಲೆ ಕೆಟ್ಟಿದ್ಯಾ? ನಿನಗೆ ಏನೇನೋ ಮಾತಾಡ್ತಿದ್ದೀರಲ್ಲ. ಹೌದು ಸರ್, ನನಗೆ ತಲೆ ಕೆಟ್ಟಿದೆ. ನಿನ್ನಂಥವರಿಗೆ ಮರ್ಯಾದೆ ಬೇರೆ ಕೇಳು. ಮಾಡಿರೋದು ನಾಲಾಯಕ ಕೆಲಸ, ಅದರಲ್ಲಿ ಬೇರೆ ಮರ್ಯಾದೆ ಕೊಡಬೇಕಾ ನಿನಗೆ? ನಾಚಿಕೆ ಆಗಬೇಕು ನಿನಗೆ ಮಾಡಿರೋ ಕೆಲಸಕ್ಕೆ ಎಂದವಳ ಮಾತು ಮುಗಿಯುವ ಮುನ್ನವೇ, ಆರು, ಏನಂತ ಮಾತಾಡ್ತಿದ್ಯಾ? ಡ್ಯಾಡ್ ಏನು ಮಾಡಿದ್ರು ಹೇಳು. ಇಷ್ಟಕ್ಕೂ ಡ್ಯಾಡ್ನ ಮಧ್ಯೆ ಯಾಕೆ ತರ್ತೀಯಾ? ಕೇಳಿದವಳಿಗೂ ಗೊಂದಲ ಆರು ನಡೆದುಕೊಳ್ಳುತ್ತಿರುವ ರೀತಿಗೆ. ಯಾಕೆ ಅಂದರೆ ನಿಮ್ಮಪ್ಪನಿಗೆ ಕೇಳು, ಹೇಳ್ತಾರೆ ಅವರು ಮಾಡಿರೋ ಕೆಲಸದ ಬಗ್ಗೆ. ಅದೇ ಏನು ಮಾಡಿದ್ರು ಹೇಳು, ಅದನ್ನು ಬಿಟ್ಟು ಬಾಯಿಗೆ ಬಂದದ್ದು ಮಾತಾಡಿದರೆ ಸರಿ ಇರಲ್ಲ ಎಂದವಳಿಗೂ ಕೋಪ ಹೆಚ್ಚಾಯಿತು. ಏನು ಮಾಡಿಲ್ಲ ಅಂತ ಕೇಳು ನಿಮ್ಮ ಅಪ್ಪ ಅನಿಸಿಕೊಂಡಿರೋ ಆ ದೊಡ್ಡ ಮನುಷ್ಯನಿಗೆ. ಡ್ಯಾಡ್, ಏನಾಗ್ತಿದೆ ಇಲ್ಲಿ? ಇವಳೇನು ಮಾತಾಡ್ತಿದ್ದಾಳೆ? ನೀವ್ಯಾಕೆ ಏನೂ ಮಾತಾಡ್ತಿಲ್ಲ ಎಂದು ಕೇಳಲು ಸುಂದರ್ರವರಿಗೆ ಎಲ್ಲವೂ ಗೋಜಲು ಗೋಜಲು. ಜೊತೆಗೆ ಗೊಂಬೆಯನ್ನು ನೋಡಿದ ನೆನಪು ಇಲ್ಲದಿದ್ದರೂ ಒಳಗೊಳಗೆ ಒಂದು ರೀತಿಯ ಭಯ ಆವರಿಸಿತ್ತು. ಅವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಮಗಳೇ. ನಾನು ಅವಳನ್ನು ನೋಡ್ತಾ ಇರೋದು ಇದೇ ಮೊದಲನೇ ಸಲ. ಅಷ್ಟಕ್ಕೂ ಅವಳು ಯಾಕೆ ಹೀಗೆ ಕೂಗಾಡ್ತಿದ್ದಾಳೆ ಅನ್ನೋದು ತಿಳಿಯುತ್ತಿಲ್ಲ. ತೊದಲುತ್ತಲೇ ನುಡಿದರು. ಯಾರು ಅಂತ ನಿನಗೆ ಗೊತ್ತಿಲ್ವ ಪಾಪಿ? ನಿನ್ನಿಂದಲೇ ಕಣೋ ನನ್ನ ಅಕ್ಕ ಇಷ್ಟು ವರ್ಷಗಳ ಕಾಲ ಹುಚ್ಚಿಯಂತೆ ನಾನ್ಯಾರು ಅಂತ ತನಗೆ ಗೊತ್ತಿಲ್ಲದೆ ಬದುಕಿದ್ದು. ಇವಾಗ ಗೊತ್ತಿಲ್ವಾ ಇವಳು ಯಾರು ಅಂತ? ನೀನೇ ಅಲ್ವಾ ನಮ್ಮ ಅಕ್ಕನ ಸ್ಥಿತಿಗೆ ತಂದಿದ್ದು ಎಂದರೆ ನೇತ್ರ ಯೋಚನೆಯೇ ಬೇರೆಯದಾಗಿತ್ತು. ಇವಳೇಕೆ ಹೀಗೆ ಮಾತಾಡ್ತಿದ್ದಾಳೆ ಡ್ಯಾಡ್? ದೂರ ಮಾಡಿದ್ದು ಹನೀನ ಅಲ್ವಾ? ಆದರೆ ಇವಳ್ಯಾಕೆ ಈ ಅರ್ಪಿತಾಳ ಬಗ್ಗೆ ಮಾತಾಡ್ತಿದ್ದಾಳೆಂದು ಯೋಚಿಸುತ್ತಿದ್ದರೆ ಇತ್ತ ಹಾರು, ಮಾತಾಡಿ, ಯಾಕೆ ಹೀಗೆ ಮಾಡಿದ್ರಿ? ನಿಮ್ಮ ಉದ್ದೇಶ ಏನಾಗಿತ್ತು? ಅಷ್ಟಕ್ಕೂ ತನ್ನಕ್ಕ ಏನು ಮಾಡಿದ್ಲು? ನಿಮಗೆ ನಿಮ್ಮಗಳ ವಯಸ್ಸಿನ ಹುಡುಗಿಯ ಜೊತೆ ಹೀಗೆ ನಡೆದುಕೊಳ್ಳೋಕೆ ಹೇಗಾದರೂ ಮನಸ್ಸು ಬಂತು ನಿಮಗೆ? ಆ ಜಾಗದಲ್ಲಿ ನಿಮ್ಮ ಮಗಳು ಇದ್ದಿದ್ರೆ ಹೀಗೆ ಮಾಡ್ತಿದ್ರಾ ಎಂದವಳು ಹೇಳುತ್ತಿದ್ದರೆ ಇವರಿಗೆ ಅವಳ ಮಾತಿನ ದಾಟಿ ಗೊಂದಲವನ್ನುಂಟು ಮಾಡುತ್ತಿತ್ತು. ಇತ್ತ ನೇತ್ರಾಗೆ ಆರಾಧನ ಮಾತು ಕೇಳಿದಷ್ಟು ಕೋಪ ತಾರಕಕ್ಕೇರುತ್ತಿತ್ತು. ಆರು, ಏನಂತ ಮಾತಾಡ್ತಿದ್ದೀಯಾ? ಡ್ಯಾಡ್ಗೆ ಇವಳು ಯಾರು ಅಂತಾನೆ ಗೊತ್ತಿಲ್ಲ. ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಡ್ಯಾಡ್ ಬಗ್ಗೆ ಅಷ್ಟೊಂದು ಹಗುರವಾಗಿ ಮಾತಾಡ್ತಾ ಇದ್ದೀಯಲ್ಲ, ಮೊದಲು ವಿಷಯ ಏನಂತ ಹೇಳು, ಆಮೇಲೆ ಮಾತಾಡು. ಅದು ಬಿಟ್ಟು ನನ್ನ ಡ್ಯಾಡ್ ಬಗ್ಗೆ ಮಾತಾಡಿದರೆ ನಾನು ಸರಿ ಇರಲ್ಲ. ನಿನ್ನ ಡ್ಯಾಡ್ ಏನು ಮಾಡಿದ್ರು ಅಂತ ಅವರನ್ನೇ ಕೇಳು. ಛೆ, ಅಸಹ್ಯ ಆಗ್ತಿದೆ. ನಿಮ್ಮಲ್ಲಿ ಕೆಟ್ಟತನ ಇದೆ ಅನ್ನೋದು ಗೊತ್ತಿತ್ತು, ಆದರೆ ನಿಮ್ಮಲ್ಲಿ ಇಷ್ಟೊಂದು ಕೊಳಕುತನ ತುಂಬಿದೆ ಅನ್ನೋದು ಗೊತ್ತಿರಲಿಲ್ಲ. ಮುಂದೆ ಆರು ಮಾತನ್ನು ಪೂರ್ಣಗೊಳಿಸುವ ಮುನ್ನವೇ ನೇತ್ರ ಮಾತನಾಡಿದಳು. ಸಾಕು ಮಾಡು ಆರು, ಈ ನಿನ್ನ ಮಾತನ್ನು. ಅಷ್ಟಕ್ಕೂ ಅಪ್ಪನಿಂದ ನಿನಗೆ ಏನಾದರೂ ತೊಂದರೆ ಆಯಿತಾ? ಇಲ್ಲ ತಾನೆ? ತೊಂದರೆ ಆದದ್ದು ಹನಿಗೆ ಹೊರತು ಅರ್ಪಿತಾಗಲ್ಲ ಅಲ್ವಾ? ಅದಕ್ಕೆ ಯಾಕೆ ಇಷ್ಟೊಂದು ಮಾತಾಡ್ತಿದ್ದೀಯಾ? ನುಡಿದವಳು ತನ್ನ ಅಪ್ಪನ ಮೇಲಿರುವ ಆರೋಪವನ್ನು ತಳ್ಳಿ ಹಾಕಲು. ಏನಂದೆ? ಗೊಂದಲ ಭರಿತವಾಗಿ ನುಡಿದಳು ಆರಾಧನಾ. ಸುಲೋಚನಾ ಸುಂದರ್ ಹೊರತುಪಡಿಸಿ ಮಿಕ್ಕವರಿಗೆ ನೇತ್ರ ಮಾತು ಪೂರ್ಣವಾಗಿ ಅರ್ಥವಾಗದಿದ್ದರೂ ಸ್ವಲ್ಪ ಮಟ್ಟಿಗೆ ಅರಿವಾದರೂ ಇದು ಅರಗಿಸಿಕೊಳ್ಳಲಾಗದ ಮಾತಾಗಿತ್ತು. ಅವರೆಲ್ಲರ ನೋಟ ತನ್ನ ಮೇಲೆ ಇದೆ ಎಂಬರಿತು. ಹೌದು, ನೀನು ಅರ್ಪಿತಾಗೆ ತೊಂದರೆ ಮಾಡಿದ್ದು ಡ್ಯಾಡ್ ಅಂತ ಆರೋಪ ಮಾಡ್ತಿದ್ದೀಯಾ, ಆದರೆ ನಿಜಕ್ಕೂ ಅಪ್ಪನಿಗೆ ಇವಳು ಯಾರಂತಲೇ ಗೊತ್ತಿಲ್ಲ. ನಮ್ಮಿಂದ ತೊಂದರೆಯಾಗಿದ್ದು ಹನಿಗಷ್ಟೆ. ನಿಜ ಹೇಳಬೇಕು ಅಂದರೆ ಅಪ್ಪ ಅಮ್ಮ ಚಿಕ್ಕಂದಿನಿಂದಲೂ ರಾಘವನೇ ತನ್ನ ಗಂಡ ಹೇಗಾದರೂ ಸರಿ ಅವನು ನಿನ್ನ ಒಪ್ಪಿಕೊಳ್ಳೋ ಹಾಗೆ ಮಾಡ್ಕೊ ಅಂತ ಹೇಳ್ತಾ ಬಂದರು. ಅದಕ್ಕೋಸ್ಕರ ನನಗೆ ಇಷ್ಟ ಇಲ್ಲದೇ ಇದ್ದರೂ ಬೆಂಗಳೂರಿನಿಂದ ಚಿಕ್ಕಮಗಳೂರಿನ ಕಾಲೇಜಿಗೆ ಸೇರಿಕೊಂಡೆ. ಹೇಗಾದರೂ ಸರಿ ಅವನ ಪ್ರೀತಿ ಪಡೆದುಕೊಳ್ಳಬೇಕು ಅಂತ. ಆದರೆ ನನ್ನದು ಅವನದು ಬೇರೆ ಬೇರೆ ಡಿಪಾರ್ಟ್ಮೆಂಟ್. ಆದರೆ ಏನು ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಈ ಕಾಲೇಜ್ ಅಡ್ಮಿಷನ್ ಆದೆ. ಅಂಜು, ರಾಘು, ಅಭಿ ಇವರೆಲ್ಲರದು ಒಂದೇ ಬ್ರಾಂಚ್ ಆಗಿತ್ತು. ಹೇಗೋ ನಾನು ಬೇರೆ ಬ್ರಾಂಚ್ ಆದರೂ ಇವನ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಇವರು ಯಾವತ್ತೂ ನನ್ನ ಹತ್ತಿರ ಸೇರಿಸಿಕೊಳ್ತಾ ಇರಲಿಲ್ಲ. ಆದ್ದರಿಂದ ನನಗೇನು ಬೇಜಾರಿರಲಿಲ್ಲ. ಯಾಕಂದರೆ ಅಭಿ ಮನೆ ಕೆಲಸದವರ ಮಗ. ಇನ್ನು ಅಂಜುಗೂ ನನಗೂ ಅಂತ ಅಟ್ಯಾಚ್ಮೆಂಟ್ ಇರಲಿಲ್ಲ. ಹೇಗಾದರೂ ಸಾಯ್ಲಿ, ರಾಘು ಅಂತೂ ನನಗೆ ಸಿಗ್ತಾನೆ ಅಂತ ಸುಮ್ಮನಾದೆ. ಜೊತೆಗೆ ಅಮ್ಮ ಮುಂಚಿನಿಂದಲೂ ಅದೇ ತಲೆಯಲ್ಲಿ ತುಂಬ್ತಾ ಬಂದರು. ರಾಘು ನಿನ್ನ ಪ್ರೀತಿಸ್ತಿದ್ದ. ನಾನು ಅಮ್ಮನ ಆಸೆಯಂತೆ ಅವನನ್ನು ಮದುವೆ ಆದರೆ ಈ ಸಮಸ್ತ ಆಸ್ತಿಗೆ ಹಕ್ಕುದಾರಳಾಗ್ತೀನಿ ಅನ್ನೋ ಆಸೆ ಹೆಚ್ಚಾಯಿತು. ಅಷ್ಟರವರೆಗೂ ರಾಘುನ ಪ್ರೀತಿಸಿದ ನಾನು ಪ್ರೀತಿಗಿಂತ ಆಸ್ತಿ ಮುಖ್ಯ ಅನಿಸಿ ಅವನು ಬೇಕು, ಆಸ್ತಿನೂ ಬೇಕು, ಹೇಗಾದರೂ ಸರಿ ಅವನನ್ನು ಪಡೆದುಕೊಳ್ಳಬೇಕು ಅನ್ನೋ ಆಸೆ ಬಂತು. ಆದರೆ ಅವನು ನನ್ನ ಆಸೆಗೆ ತಣ್ಣೀರೆರಚಿದ್ದು ಆ ಹನಿ ಬಂದ ಮೇಲೆ. ಹನಿ ಪ್ರಾಣ ಮೊದಲ ಭೇಟಿ ಜಗಳದಲ್ಲಿ ಶುರುವಾಯಿತು. ಆ ಘಟನೆಯ ನಂತರ ನಾನು ಪ್ರಾಣ ಜೊತೆಯಾದ್ವಿ. ಯಾಕಂದರೆ ಇಬ್ಬರದು ಒಂದೇ ಬ್ರಾಂಚ್ ಆಗಿತ್ತು.
ಅನಂತರ ದಿನಗಳು ಮುಂದೆ ಹೋಗ್ತಿತ್ತು. ಇದರ ಮಧ್ಯೆ ರಾಘು ಹನಿ ಯಾವತ್ತು ಪ್ರೀತಿ ಮಾಡ್ತಾರೆ ಅನ್ನೋ ಕಲ್ಪನೆನೂ ನನಗಿರಲಿಲ್ಲ. ಆದರೆ ಅದೊಂದು ದಿನ ಹನಿ ರಾಘು ಪರಸ್ಪರ ಪ್ರೀತಿಸಲು ಶುರು ಮಾಡಿದ್ರು. ಆ ದಿನ ಅವರೆಲ್ಲರ ಆಟವನ್ನು ನೋಡುತ್ತಿದ್ದವರು ಕಾಳಪ್ಪಳಿಸಿ ಓದದ್ದು ಯಾರ ಗಮನಕ್ಕೂ ಬಂದಿರಲಿಲ್ಲ ಅಂದಿದ್ದೆ. ಅದು ಬೇರೆ ಯಾರೂ ಅಲ್ಲ, ನೇತ್ರಾನೇ. ಆ ದಿನ ಅಲ್ಲಿ ಪ್ರಾಣ ಅಲ್ಲಿರಲಿಲ್ಲ. ಯಾಕಂದರೆ ಹನಿ ಮೇಲೆ ಅಟ್ಯಾಕ್ ಮಾಡಿದಾಗ ಅಭಿ ರಾಘು ಹೊಡೆತದ ಪರಿಣಾಮ ಅವನು ಕಾಲೇಜಿಗೆ ಬಂದಿರಲಿಲ್ಲ. ಹನಿಯ ಮೇಲೆ ನನಗೆ ಕೋಪ. ರಾಘುನಿಂದ ಅವಳನ್ನು ಹೇಗಾದರೂ ಸರಿ ದೂರ ಮಾಡಬೇಕೆಂಬ ಹಠ ಹೆಚ್ಚಾಯಿತು. ಆ ದಿನ ಡ್ಯಾಡ್ ಹತ್ರ ಹನಿ ರಾಘು ಲವ್ ಬಗ್ಗೆ ಹೇಳಿದ್ದೆ. ಜೊತೆಗೆ ರಾಘು ನನಗೆ ಬೇಕು ಅಂತ ಹಠ ಮಾಡಿದ್ದೆ. ಹುಚ್ಚುಚ್ಚಾಗಿ ಕೂಗಾಡಿದೆ. ನನ್ನ ಕೋಪನ ನೋಡಿದ ಡ್ಯಾಡ್, ಆ ವಿಷಯ ನನಗೆ ಬಿಡು, ನಾನು ನೋಡ್ಕೊತೀನಿ ಅಂದಿದ್ರು. ಅದಾಗಿ ಸ್ವಲ್ಪ ದಿನಕ್ಕೆ ರಾಘು ಮಂಕಾಗಿ ಹೋಗಿದ್ದ. ಇದೆಲ್ಲ ಹನಿ ದೂರಾಗಿದ್ದರ ಪರಿಣಾಮ ಅಂತ ಸುಮ್ಮನಾದೆ. ಆದರೆ ಬರಬರುತ್ತಾ ರಾಘು ಪರಿಸ್ಥಿತಿ ಹಾಳಾಯಿತು. ಎಷ್ಟು ದಿನ ಚಿಕ್ಕಮಗಳೂರಿನಲ್ಲಿರೋ ಗೆಸ್ಟ್ ಹೌಸಲ್ಲೇ ಹುಡ್ಕೊಂತಿದ್ದ. ಇದನ್ನೆಲ್ಲ ನೋಡಿದ ಅಭಿ ಮನೆಯವರಿಗೆ ಯಾರಿಗೂ ಈ ವಿಷಯ ಗೊತ್ತಾಗಬಾರದು ಅನ್ನೋ ದೃಷ್ಟಿಯಿಂದ ಅಭಿ ಎಜುಕೇಷನ್ ಎಂಬ ಹೇಳಿ ರಾಘುನ ಕರೆದುಕೊಂಡು ಹೋದ. ಇಷ್ಟೇ ಆಗಿದ್ದು. ಈಗ ಹೇಳು ಆರಾಧನಾ, ನಿಮ್ಮ ಅಕ್ಕನಿಗೂ ನಮಗೂ ಯಾವ ಸಂಬಂಧ ಎಂದಳು ಬಿರುಸಾಗಿ. ಸುಲೋಚನ ಸುಂದರ್ ಹೊರತುಪಡಿಸಿ ಮಿಕ್ಕಿದವರೆಲ್ಲರಿಗೂ ಅವಳ ಮಾತು ತಲೆಗೆ ಹುಳ ಬಿಟ್ಟಂತಾಯಿತು. ಅವಳ ಮಾತಿಗೆ ರಾಘು ಕೋಪ ತಾರಕಕ್ಕೇರಿದರೂ ಸಹ ಅವಳ ಎದುರು ಬಂದವ ನಿನಗೆ ಅಷ್ಟೇ ಗೊತ್ತಿರೋದು ನೇತ್ರ. ಅದಕ್ಕೂ ಮೀರಿ ಅಲ್ಲಿ ಏನಾಯಿತು ಅಂತ ಗೊತ್ತಿರೋದು ನಿಮ್ಮಪ್ಪನಿಗೆ ಮತ್ತೆ ಅರ್ಪಿತಾಗೆ ಮಾತ್ರ. ಏಡಿ ಮಾವ, ಅವತ್ತು ಅಲ್ಲಿ ಏನಾಯಿತು ಬಾಯಿ ಬಿಟ್ಟು ಮಾತಾಡಿ ಗದರಿದನು ಬಿರುಸಾದ ಧ್ವನಿಯಲ್ಲಿ. ಅವನ ರೀತಿಗೆ ಎಲ್ಲರೂ ಬೆದರಿದರು. ಇಷ್ಟು ದಿನ ಎಷ್ಟೇ ಕೋಪ ತಾಪವಿದ್ದರೂ ಈ ರೀತಿಯ ಅವನ ವರ್ತನೆ ಕಂಡಿದ್ದು ಇದೇ ಮೊದಲ ಬಾರಿಗೆ. ಸುಂದರವರ ಬಳಿ ಬಂದು, ನಿಮ್ಮ ಮಗಳ ಭವಿಷ್ಯಕ್ಕೋಸ್ಕರ ಬೇರೊಂದು ಮನೆಯ ಹೆಣ್ಣು ಮಗಳ ಬಾಳನ್ನೇ ಹಾಳು ಮಾಡಿದ್ರಲ್ಲ, ನಿಮಗೇನು ಅನಿಸ್ತಿಲ್ವಾ? ಆ ಜಾಗದಲ್ಲಿ ನಿಮ್ಮ ಮಗಳೇ ಇದ್ದು ಆ ಥರ ಮಾಡಿದರೆ ಸುಮ್ಮನೆ ಇರ್ತಿದ್ರಾ ಎಂದಾಗ ರಾಘು ನಾಲಿಗೆ ಮೇಲೆ ಹಿಡಿತಾ ಇರಲಿ ಎಂದವರ ಮಾತಿಗೆ ಎದುರು ಬಂದ ಆರಾಧನಾ, ನಿನ್ನಂಥವರ ಮೂರು ಬಿಟ್ಟವರಿಗೆ ಮರ್ಯಾದೆ ಬೇರೆ ಕೇಡು. ಮಗಳ ಸಮಾನ ಇರೋ ಹುಡುಗಿನ ಹಾಳು ಮಾಡೋದಕ್ಕೆ ಹೇಗೋ ಮನಸ್ಸು ಬಂದು ನಿನ್ನಿಂದ ಒಂದು ಹೆಣ್ಣಿನ ಬಾಳು ಹಾಳಾಯಿತು ಎಂಬ ಮಾತು ನೇತ್ರಾಗೆ ಆಘಾತ. ಸ್ಟಾಪ್ ಇಟ್ ರಾಘು, ಏನು ನಡೀತಿದೆ ಇಲ್ಲಿ? ಏನಾಗಿದೆ ನಿನಗೆ? ಡ್ಯಾಡ್ ಇದುವರೆಗೂ ನನಗೋಸ್ಕರ ಏನೇ ತಪ್ಪು ಮಾಡಿರಬಹುದು, ಆದರೆ ಒಂದು ಹೆಣ್ಣಿನ ಬಾಳು ಹಾಳಾಯಿತು ಅಂತ ಹೇಳ್ತಿದ್ಯಲ್ಲ, ಆ ಮಾತನ್ನ ವಾಪಸ್ ತಗೋ ಎಂದು ಹರಚಾಡಿದಳು. ಯಾಕೆ ವಾಪಸ್ ತಗೋಬೇಕು ನೇತ್ರ? ನಿನಗೆ ಜನ್ಮ ಕೊಟ್ಟ ಪಾಪಿ ಅಂತ ಹೀನ ಕೃತ್ಯ ಮಾಡಿದ್ದಾನೆ ಗೊತ್ತಾ? ಸರಿಸುಮಾರು ನಿನ್ನದೇ ವಯಸ್ಸಿನ ಹುಡುಗಿಯ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಅಸಹ್ಯ ಆಗ್ತಿದೆ. ಇಷ್ಟು ದಿನ ಇಂತಹ ರಾಕ್ಷಸನ ಜೊತೆಯಲ್ಲಿ ಇಟ್ಟುಕೊಂಡಿದ್ದೀವಲ್ಲ ಅಂತ ಎಂದವಳ ಮಾತಿಗೆ ಆಗ ತಾನೇ ಹೊರಬಂದ ನವಿ, ಇಲ್ಲ ಆರು, ನೀನು ತಪ್ಪು ತಿಳಿದುಕೊಂಡಿದ್ದೀಯಾ. ನಿನಗೆ ಪೂರ್ತಿ ವಿಷಯ ಗೊತ್ತಿಲ್ಲ. ನಿನಗೆ ತಿಳಿಯಬೇಕಾಗಿರುವುದು ಸತ್ಯ ಇನ್ನೂ ಇದೆ ಎಂದವನ ಮಾತಿಗೆ ಮತ್ತೊಮ್ಮೆ ಎಲ್ಲರೂ ಬೆಚ್ಚಿ ಬಿದ್ದರು. ಅಣ್ಣ, ಏನು ಮಾತಾಡ್ತಾ ಇದ್ದೀರಾ? ಹೌದು ಪುಟ್ಟ, ನಾನು ಹೇಳಿದ್ದು ಸತ್ಯ. ಇದರಲ್ಲಿ ಇವರೊಬ್ಬರೇ ಅಲ್ಲ, ಇನ್ನೂ ಒಬ್ಬ ಇದ್ದಾರೆ. ಅದು ಯಾರು ಅಂತ ಗೊತ್ತಾಗಬೇಕು ಎಂದವನ ಮಾತಿಗೆ ಸುಂದರವರಿಗೆ ಒಳಗೊಳಗೆ ಭಯ ಮತ್ತಷ್ಟು ಜಾಸ್ತಿ ಆಯಿತು. ಅಣ್ಣ, ನಿಜಾನ ಅಂದರೆ? ಹೌದು ಪುಟ್ಟ, ಅದು ಯಾರು ಅಂತ ನೀನು ತಿಳಿದುಕೊಳ್ಳೋಕೆ ಇಲ್ಲಿಗೆ ಬಂದೆ. ಆದರೆ ನಾನು ಅದರ ಆಳವನ್ನು ತಿಳಿದುಕೊಳ್ಳೋಕೆ ಹೋಗಿದ್ದೆ. ನನಗೂ ಕೂಡ ಶಾಕ್ ಆಯಿತು ಎಂದವನು ಹೇಳಲು ಸುಂದರವರಿಗೆ ತನ್ನ ರಹಸ್ಯ ಇಷ್ಟು ಬೇಗ ಗೋಚರವಾಗುತ್ತದೆಂಬ ಸುಳಿವು ಇರಲಿಲ್ಲ. ಅವರ ಭಯ ಇದ್ದದ್ದು ಹನಿಗೆ ತಾನೇ. ನಾವು ಹಾಗೆ ಮಾಡಿದ್ದು. ಈ ಹೊಸ ಕ್ಯಾರೆಕ್ಟರ್ ಯಾರು? ನಾನು ಇವಳನ್ನು ಎಂದೂ ಕಂಡಿದ್ದೇ ಇಲ್ಲವಲ್ಲ ಎಂದುಕೊಂಡರು. ಈ ದಿನ ತನಗೆ ಏನೋ ಆಗುವುದಂತ ಸತ್ಯ ಎಂದುಕೊಂಡವರಿಗೆ ಹನಿಯ ನೋಡಿಲ್ಲವಾದರೂ ಈ ಹುಡುಗಿ ಇವಳೇ ಎಂದು ತಿಳಿದುಕೊಂಡು ಮಾಡಿದ ನೀಚ ಕೃತ್ಯ ಕಣ್ಮುಂದೆ ಸುಳಿದಾಡಿದಂತಾಯಿತು. ಹೌದು ಆರು, ಇದರಲ್ಲಿ ಇವರೊಬ್ಬರೇ ಅಲ್ಲ, ಇನ್ನೂ ಒಬ್ಬರು ಇದ್ದಾರೆ. ಯಾರು ಅಂತ ನೀವೇ ನೋಡಿ ಎಂದವ ಆ ರೌಡಿಗಳನ್ನು ಕರೆದು ತಂದು ನಿಲ್ಲಿಸಿದ. ಆ ರೌಡಿಗಳನ್ನು ನೋಡಿದ ಸುಂದರ್ ಭಯವಾಯಿತು. ಅವರ ಎದುರು ನಿಲ್ಲಿಸಿ, ಇವರೇ ತಾನೇ ನೀವು ಹೇಳಿದ ನಿಮ್ಮ ಬಾಸ್ ಎಂದಾಗ ಅವರು ಹೌದೆಂದು ಒಪ್ಪಿ ದೂರದಲ್ಲಿ ನಿಂತಿದ್ದ ಗೊಂಬೆಯನ್ನು ಕೈ ತೋರಿಸಿ, ಆ ಹುಡುಗಿಯನ್ನು ಕಿಡ್ನಾಪ್ ಮಾಡಿ ಅಂತ ಹೇಳಿದ್ದು ಇವರೇ, ಜೊತೆಗೆ ಆ ಹುಡುಗಿನ ಮೊದಲಿಗೆ ಹಾಳು ಮಾಡಿದ್ದು ಸಹ ಇವರೇ ಎಂದು ಹೇಳಿ ತಲೆ ತಗ್ಗಿಸಿದರು. ಗೊಂಬೆ ನೋವಿಗೆ ಹೊರತುಪಡಿಸಿ ಇನ್ನುಳಿದವರು ಈ ಮಾತು ಕೇಳಿ ದಿಗ್ಭ್ರಾಂತಗೊಂಡರು. ಸ್ವತಃ ಸುಲೋಚನ ಕೂಡ ಚಕಿತಗೊಂಡರು. ಯಾರೊಬ್ಬರು ಇದನ್ನು ಊಹಿಸಿಯೇ ಇರಲಿಲ್ಲ. ನೇತ್ರಾಗೆ ಅವರ ಮಾತನ್ನು ಅರಗಿಸಿಕೊಳ್ಳಲಾಗಲಿಲ್ಲ. ಯಾಕಂದರೆ ಯಾವ ಹೆಣ್ಣು ಮಗಳು ಸಹ ಬಹುಶಃ ಅರಗಿಸಿಕೊಳ್ಳಲಾಗದಂತಹ ವಿಷಯವಿದು. ತನ್ನ ತಂದೆ ಇಂತಹ ನೀಚ ಕೆಲಸಕ್ಕೆ ಇಳಿದಿದ್ದನೆಂದು ಗೊತ್ತಾದರೆ ಯಾವ ಹೆಣ್ಣು ಮಗಳಾದರೂ ಸಹಿಸುವಳೆ?
ಆ ರೌಡಿಗಳ ಬಳಿ ಬಂದು ಕೆನ್ನೆಗೆ ಬಾರಿಸಿ, ನಿಜ ಹೇಳಿ, ಇವರ ಜೊತೆ ಸೇರಿ ನಾಟಕ ಮಾಡ್ತಾ ಇದ್ದೀರಾ? ಈ ಹಾರು ಹೀಗೆ ಹೇಳು ಅಂತ ಹೇಳಿ ನಿಮಗೆ ಬೆದರಿಸಿ ದುಡ್ಡು ಕೊಟ್ಟಿದ್ದಾಳ ಎಂದಾಗ, ನೇತ್ರ ಏನು ಮಾತಾಡ್ತಿದ್ಯಾ ಅನ್ನೋ ಜ್ಞಾನ ಇದೆಯಾ? ನಾಲಿಗೆ ಮೇಲೆ ಹಿಡಿತಾ ಇರಲಿ ಎಂದ ಆರು ಮಾತಲ್ಲಿ ಕೋಪವೇ ತುಂಬಿತ್ತು. ನಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಮೇಲೆ ಆಗಿರೋ ದೌರ್ಜನ್ಯದ ಬಗ್ಗೆ ಸುಳ್ಳು ಹೇಳುವಷ್ಟು ನೀಚಳಲ್ಲ. ನಿಜಾನೇ ಹೇಳ್ತಿದ್ದೀನಿ ನೇತ್ರ. ನಿನ್ನ ಹತ್ರ ಸುಳ್ಳು ಹೇಳಿ ಆಗಬೇಕಾದದ್ದು ನನಗೇನೂ ಇಲ್ಲ. ಇವಳು ಯಾರು ಅಂತ ಗೊತ್ತಾ? ಸರಿಯಾಗಿ ನೋಡು, ಇವಳೇ ನನ್ನ ಅಕ್ಕ ಎಂದು ಗೊಂಬೆಯನ್ನು ಅವಳೆದುರು ನಿಲ್ಲಿಸಿದಳು. ಗೊಂಬೆ ಎಲ್ಲವನ್ನು ನೆನೆದು ಬಿಕ್ಕುತ್ತಿದ್ದಳು. ರಾಘುನ ಬಳಿ ಬಂದ ನೇತ್ರ ಅವನ ಕೈ ಹಿಡಿದು, ಇವಳು ಹೇಳ್ತಿರೋದೆಲ್ಲ ಸುಳ್ಳು. ರಾಘು, ನೀನಿವಳ ಮಾತನ್ನು ನಂಬೇಡ ಎಂದವಳ ಮಾತಿಗೆ ರಾಘು ಸಹ ಸುಮ್ಮನಿದ್ದನು. ಅವನಿಗೂ ಸಹ ಆಘಾತವಾಗಿತ್ತು. ನನಗೇನು ಅರ್ಥ ಆಗ್ತಿಲ್ಲ. ಅಷ್ಟಕ್ಕೂ ನನಗೆ ಕೋಪ ಇದ್ದಿದ್ದು ರಾಘು ಹಾಗೂ ಹನಿ ಮೇಲಲ್ಲ, ಹೊರತು ಈ ಅರ್ಪಿತ ಮೇಲಲ್ಲ. ಹಾಗೆ ಡ್ಯಾಡ್ ಇದುವರೆಗೂ ಅವಳನ್ನು ನೋಡೇ ಇಲ್ಲ ಅಂದ ಮೇಲೆ ಇವಳ ಮೇಲೆ ಹೇಗೆ ದೌರ್ಜನ್ಯ ಹೇಗೆ ಸಾಧ್ಯ ಎಂದವಳಿಗೇಕೋ ಅರಗಿಸಿಕೊಳ್ಳಲಾಗುತ್ತಿಲ್ಲ. ಅವನೇನು ಮಾತನಾಡದೆ ಸುಮ್ಮನಿದ್ದಿದ್ದನ್ನು ಕಂಡವಳೆ ಮತ್ತೆ ರಾಘು ಕೈ ಹಿಡಿದು, ಮಾತಾಡು ರಾಘು, ಯಾಕೆ ಸುಮ್ಮನೆ ನಿಂತಿದ್ದೀಯಾ? ನೀವೆಲ್ಲ ತಪ್ಪು ತಿಳಿದುಕೊಂಡಿದ್ದೀರಾ. ನನ್ನ ಡ್ಯಾಡ್ ಅಂಥವರಲ್ಲ ಎಂದವಳೆ ಸುಂದರವರ ಬಳಿ ಬಂದು, ಹೇಳಿ ಡ್ಯಾಡ್, ಈಗಲಾದರೂ ಸತ್ಯ ಹೇಳಿ ಡ್ಯಾಡ್, ರಾಘು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳಿ ಡ್ಯಾಡ್ ಎಂದು ಗೋಗರೆಯುತ್ತಿದ್ದಳು. ಸುಂದರ್ರವರ ಬಾಯಿಂದ ಒಂದು ಮಾತು ಬರಲಿಲ್ಲ. ಅವರ ಈ ನಡೆ ಅವಳಿಗೆ ಸಹಿಸಲಾರದಾಗಿತ್ತು. ರಾಘು ಸುಂದರ್ರವರ ಬಳಿ ಬಂದು, ಹೇಳಿ, ಯಾಕೆ ಮೌನವಾಗಿದ್ದೀರಾ? ಸತ್ಯ ಹೇಳಿ ಎಂದರೆ ಅವರಲ್ಲಿ ಉತ್ತರವಿಲ್ಲ. ಡ್ಯಾಡ್ ಪ್ಲೀಸ್ ಹೇಳಿ, ಇವರೆಲ್ಲ ಹೇಳ್ತಾ ಇರೋದು ಸುಳ್ಳು ಅಂತ. ನೀವು ಹೀಗೆ ಸುಮ್ಮನೆ ಇದ್ದರೆ ಇವರೆಲ್ಲ ಸೇರಿ ನಿಮ್ಮನ್ನೇ ಕೆಟ್ಟವರನ್ನಾಗಿ ಮಾಡ್ತಾರೆ. ಅವರ ಕೈ ಹಿಡಿದು ಗೋಗರೆದಳು. ಅವಳ ಮಾತಿಗೆ ಸುಂದರ್ರವರಿಗೆ ಏನು ಹೇಳಬೇಕೆಂದು ತೋಚಲಿಲ್ಲ. ಆದರೂ ಅವಳತ್ತ ನೋಡಿ, ಇಲ್ಲ ಮಗಳೇ, ಇವಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇವಳನ್ನು ನಾನು ನೋಡುತ್ತಿರುವುದು ಇದೇ ಮೊದಲ ಬಾರಿಗೆ. ಭಯದಿಂದಲೇ ಮೆಲ್ಲಗೆ ನುಡಿದರು. ಕೇಳಿದ್ರಾ ಡ್ಯಾಡ್ ಹೇಳಿದ್ನಾ? ಛೆ, ನೀವೆಲ್ಲ ಹೀಗೆ ನನ್ನ ಡ್ಯಾಡ್ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಿದ್ದೀರಲ್ಲ, ಸರಿನಾ? ಡ್ಯಾಡ್ ಈ ಆಸ್ತಿಗೋಸ್ಕರ ನಿಮಗೆ ಮೋಸ ಮಾಡಿರಬಹುದು, ಆದರೆ ಮಗಳ ಸಮಾನ ಆಗಿರೋ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋದು ಅಂದರೆ, ಛೆ, ಈ ಮಾತನ್ನು ಹೇಳೋಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತೋ ಎಂದು ತನ್ನ ಮನದಲ್ಲಿದ್ದ ಕಹಿಯನ್ನು ಹೊರಹಾಕಿದಳು. ನವೀನ್ ಸುಂದರ್ ಅವರ ಬಳಿ ಬಂದು, ನಿಜವಾಗ್ಲೂ ನೀನೇನು ತಪ್ಪು ಮಾಡಿಲ್ವಾ? ಈಗಲೂ ಸತ್ಯ ಹೇಳಲ್ವಾ ಎಂದವನು ಕಣ್ಣು ಅದಾಗಲೇ ಬೆಂಕಿ ಉಗುಳುತ್ತಿದ್ದವು. ಅವನ ಮಾತಿಗೆ ಭಯವಾದರೂ ತೋರ್ಗೊಡದೆ, ಇಲ್ಲ, ನಾನೇನು ಮಾಡಿಲ್ಲ ಎಂದವರ ಮುಂದೆ ಪ್ರಾಣಾನ ತಂದು ನಿಲ್ಲಿಸಿದರು. ಅವನನ್ನು ನೋಡುತ್ತಲೇ ಅವರ ಮುಖವೆಲ್ಲ ಬೆವರುತ್ತಿತ್ತು. ಇನ್ನು ಉಳಿಗಾಲವಿಲ್ಲ ಎಂದರಿವಾಗಿ ಸುಮ್ಮನೆ ಚಡಪಡಿಸುತ್ತಾ ನಿಂತಿದ್ದರು. ಇತ್ತ ಪ್ರಾಣ ನೋಡಿದ ನೇತ್ರಾಗೂ ಆಶ್ಚರ್ಯದ ಜೊತೆ ಅನುಮಾನ ಉಂಟಾಯಿತು. ಹೇಳು ಪ್ರಾಣ, ನೀನೇ ಸತ್ಯ ಒಪ್ಪಿಕೊಳ್ತೀಯೋ ಅಥವಾ ನಮ್ಮ ಸ್ಟೈಲ್ನಲ್ಲಿ ಹೇಳಬೇಕಾ ಎಂದ ನವಿ ಮಾತಿಗೆ, ಇಲ್ಲ, ನಾನೇ ಸತ್ಯ ಹೇಳ್ತೀನಿ ಎಂದವ ಅಂದಿನ ಘಟನೆಯನ್ನು ಹೇಳತೊಡಗಿದ್ದನು. ಅಂದು ನೇತ್ರ ಸುಂದರ್ರವರ ಬಳಿ ರಾಘು ವಿಚಾರ ಪ್ರಸ್ತಾಪಿಸಿದ ನಂತರ ಸುಂದರ್ರವರು ಕೋಪದಿಂದ ಪ್ರಾಣ ಜೊತೆ ಸೇರಿ ಹನೀನ ಕಿಡ್ನಾಪ್ ಮಾಡಲು ಯೋಚಿಸಿದಾಗ ತನ್ನ ಸಹಚರ ಬಳಿ ಹೋಗಿ ಕಿಡ್ನಾಪ್ ಮಾಡಿ ಅವಳಿಗೆ ಬೆದರಿಸುವಂತೆ ತಾಕೀತು ಮಾಡಿದರೆ ಹೊರತು ಅವಳನ್ನು ಫೋಟೋವನ್ನು ಆ ರೌಡಿಗಳಿಗೆ ನೀಡಿರಲಿಲ್ಲ. ಆ ರೌಡಿಗಳು ಸಹ ಅವಳನ್ನು ಕಿಡ್ನಾಪ್ ಮಾಡುವ ಮುನ್ನ ಅವಳನ್ನು ನೋಡುವ ಗೋಜಿಗೆ ಹೋಗಿರಲಿಲ್ಲ. ಸುಂದರ್ರವರಿಗೆ ಪ್ರಾಣ ಹಾಗೂ ನೇತ್ರಾಳ ಪರಿಚಯದ ಬಗ್ಗೆ ತಿಳಿದಿದ್ದೇ ಹೊರತು ಅವರಿಬ್ಬರ ನಡುವಿನ ಸಲುಗೆಯ ಬಗ್ಗೆ ತಿಳಿದಿರಲಿಲ್ಲವಷ್ಟೆ. ಆದರೆ ಒಮ್ಮೆ ಕಾಲೇಜಿನ ಬಳಿ ಹೋದವರು ಅಲ್ಲಿ ಸ್ಟೂಡೆಂಟ್ಗಳ ಬಳಿ ಹನಿ ಎಂದರೆ ಯಾರು, ಅವರೆಲ್ಲಿ ಎಂದಾಗ ಎಂದು ಕೇಳಿದ ಪರಿಣಾಮ ಅದೇ ದಾರಿಯಲ್ಲಿ ಬರುತ್ತಿದ್ದ ಹನಿ ತೋರಿಸಿದರು ಕಾಲೇಜಿನ ಇತರ ವಿದ್ಯಾರ್ಥಿಗಳು. ಆದರೆ ಮುಂದೆ ಪಾಸಾದಾಗ ಅರ್ಪಿತಾ ಅವಳ ಹಿಂದೆ ಬರುತ್ತಿದ್ದವಳನ್ನು ನೋಡಿದ್ದವರು ಅರ್ಪಿತಾನೇ ರಾಘುನ ಪ್ರೀತಿಸಿದ ಹುಡುಗಿ ಎಂದು ತಪ್ಪಾಗಿ ತಿಳಿದವರು ಅವಳನ್ನು ಪ್ರತಿ ಬಾರಿ ಗಮನಿಸುತ್ತಾ ರಾಘು ಬರ್ತಡೇ ದಿನದಂದೇ ಅವಳನ್ನು ಕಿಡ್ನಾಪ್ ಮಾಡಿದರು. ಅಂದು ಅವರು ವಿಪರೀತ ಕುಡಿದಿದ್ದರ ಪರಿಣಾಮ, ಕುಡಿದ ನಶೆಯಲ್ಲಿದ್ದಿದ್ದಕ್ಕೋ ಏನೋ ಅವರಿಗೆ ಎದುರಿನಲ್ಲಿರುವವರು ಹನಿ ಹಾಗೂ ಗೊಂಬೆ ಎಂಬುವುದು ತಿಳಿದು ಬಂದಿರಲಿಲ್ಲ.
ಕುಡಿದ ಪರಿಣಾಮ ಅವರ ತೃಷೆಗೆ ಬಲಿಯಾದದ್ದು ಮಾತ್ರ ಏನು ಹರಿಯದ ಅರ್ಪಿತ. ಜೊತೆಗೆ ತನ್ನ ಬಾಸ್ ಇವರೇ ಮೊದಲಿಗೆ ಅವಳನ್ನು ಅನುಭವಿಸಿದ್ದು, ಇವರೇ ನಂತರ ತಾನು ಎಂದು ತಲೆ ತಗ್ಗಿಸಿ ನುಡಿದನು. ಆದಿ ಇಷ್ಟೊತ್ತು ಕೈ ಮುಷ್ಟಿ ಮಾಡಿ ಎಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದವನು ಈಗ ಕೋಪದಿಂದಲೇ ಬಂದವ ಪ್ರಾಣಾಗೆ ಮನ ಬಂದಂತೆ ತಳ್ಳಿಸಿ ಇಷ್ಟು ದಿನ ಮನದಲ್ಲಿದ್ದ ಆವೇಶವನ್ನು ಹೊರಹಾಕಿದ. ಯಾರು ಸಹ ಅವನನ್ನು ತಡೆಯದಾದರು. ಗೊಂಬೆಗೆ ಯಾವುದು ಇದುವರೆಗೂ ನೆನಪಿಲ್ಲದ ಕಾರಣ ಗೊಂದಲದಲ್ಲಿ ಇದ್ದಳು. ಆದರೆ ಇಂದು ಆ ಜೀಪನ್ನು ಕಂಡು ಅವನು ಇವನೇ ಇರಬಹುದು ಎಂದುಕೊಂಡು ಆದಿ ಹತ್ತಿರ ಎಲ್ಲವನ್ನು ಹೇಳಿಕೊಂಡಳು. ಅವಳು ಅವನನ್ನು ಗುರುತು ಹಿಡಿಯಲು ಮತ್ತೊಂದು ಕಾರಣವೇನೆಂದರೆ ಅದು ಅವಳನ್ನು ಕಿಡ್ನಾಪ್ ಮಾಡಲು ಬಳಸಿದ ಜೀಪ್. ಹಾಗೂ ಇಂದು ನೋಡಿದ ಜೀಪ್ ಒಂದೇ ರೀತಿಯಲ್ಲಿ ಇದ್ದದ್ದು. ಅದರ ಪರಿಣಾಮವಾಗಿಯೇ ಆ ನೀಚ ನಮ್ಮೆಲ್ಲರ ಜೊತೆಯೇ ಇದ್ದಾನೆ ಎಂದುಕೊಂಡವರಿಗೆ ಆ ಜೀಪ್ ಸುಂದರ್ ಅವರ ಹೆಸರಿನಲ್ಲಿದ್ದುದರ ಪರಿಣಾಮ ಇಂದು ಅವರೆಲ್ಲರೂ ರಾಘು ಮನೆಯಲ್ಲಿ ಪ್ರತ್ಯಕ್ಷವಾಗಿ ಬಿಟ್ಟಿದ್ದರು. ಸುಂದರ್ ತಲೆ ತಗ್ಗಿಸಿ ನಿಂತಿದ್ದರೆ ಪ್ರಾಣ ಮಾತನ್ನು ಕೇಳಿದ ನೇತ್ರ ದಿಗ್ಭ್ರಾಂತಗೊಂಡಳು. ತನ್ನ ತಂದೆ ಹಾಗೂ ತನ್ನವ ಮಾಡಿದ ನೀಚ ಕೆಲಸ ಕೇಳಿಯೋ ಅವಳಿಗೆ ಮಾತೆ ಬರದಾಗಿತ್ತು. ಕಣ್ಣಂಚಲಿ ಕೇವಲ ಕಂಬನಿ ಮಾತ್ರವೇ ಸುರಿಯುತ್ತಿತ್ತು. ಸುಂದರ್ ಅವರು ಮಗಳ ಸ್ಥಿತಿ ನೆನೆದು ಬಹುವಾಗಿ ನೊಂದುಕೊಂಡರು. ಮಗಳಿಗೆ ಮುಖ ತೋರಿಸಲು ಆಗದಂತಾಯಿತಲ್ಲ ಎಂದು ಮರುಗಿದರು. ಆದರೂ ಸಹ ಏನೋ ಧೈರ್ಯ ತಂದುಕೊಂಡು ನೇತ್ರ ಬಳಿ ಬರಲು ಯತ್ನಿಸುವಾಗ ಅವರನ್ನು ಕಂಡವಳೆ ದೂರ ನಿಲ್ಲಿ ಎಂದು ಕೈ ಮುಂದೆ ಮಾಡಿದವಳೆ. ನನ್ನಪ್ಪ ನನಗೋಸ್ಕರ ಏನು ಬೇಕಾದರೂ ತರ್ತಾರೆ. ಆ ಚಂದ್ರನೇ ತಂದು ಕೈಗಿಡೋಷ್ಟು ಪ್ರೀತಿ ಮಾಡ್ತಾರೆ. ಬೇರೆಯವರಿಗೆ ಕೆಟ್ಟವರಾದರೂ ನನಗೆ ಒಳ್ಳೆಯದನ್ನೇ ಬಯಸುತ್ತಾರೆ. ನನ್ನಪ್ಪ ನನಗೆ ಹೀರೋ ಅಂದುಕೊಂಡಿದ್ದೆ. ಆದರೆ ಮಗಳ ಸಮಾನ ಇರೋ ಅಸಹಾಯಕ ಹುಡುಗಿ ಮೇಲೆ ತನ್ನ ಪೌರುಷ ತೋರಿಸ್ತಾನೆ ಅಂದುಕೊಂಡಿರಲಿಲ್ಲ ಎಂದು ಬಿಕ್ಕಳಿಸಿ ಅಳುತ್ತಿದ್ದಳು. ಮಗಳೇ, ನಾನು ಇದೆಲ್ಲ ಮಾಡಿದ್ದು ನಿನ್ನ ಒಳ್ಳೆಯದಕ್ಕಮ್ಮ ಎಂದವರ ಮಾತಿಗೆ ವಿಷಾದದಿಂದ ನಕ್ಕವಳೆ. ಮಗಳ ಥರ ಇರೋ ಹುಡುಗಿ ಮೇಲೆ ನಿಮ್ಮ ಕ್ರೌರ್ಯ ತೋರಿಸಿ ಅವಳ ಬಾಳನ್ನು ಹಾಳು ಮಾಡಿದ್ರಲ್ಲ, ಇದೇನಾ ನಿಮ್ಮ ಒಳ್ಳೆ ಕೆಲಸ ಹೇಳಿ? ನಾನು ರಾಘುನೇನು ಪ್ರೀತಿಸಿದ್ದು ನಿಜ. ಅದು ಆಸ್ತಿಯ ವ್ಯಾಮೋಹಕ್ಕೆ ಅಥವಾ ಚಿಕ್ಕಂದಿನಿಂದ ರಾಘುನೇ ಗಂಡ ಅಂತ ಹೇಳುತ್ತಾ ಅದೇ ನನ್ನ ಮನದಲ್ಲಿತ್ತೋ ಏನೋ ಗೊತ್ತಿಲ್ಲ. ಆದರೆ ರಾಘು ನನಗೆ ಬೇಕಿತ್ತು. ಹನಿಯಿಂದ ಅವನನ್ನು ದೂರ ಮಾಡಿದರೆ ಅವನನ್ನು ಪಡ್ಕೊಬಹುದು ಅನ್ನೋ ಆಸೆ ಏನೋ ಇತ್ತು. ಅದಕ್ಕಾಗಿ ಅವರಿಬ್ಬರನ್ನ ದೂರ ಮಾಡಿ ಅಂತ ಹೇಳಿದ್ದೆ ಹೊರತು ಅವಳ ಬಾಳನ್ನು ಹಾಳು ಮಾಡಿ ರಾಘುನ ಪಡೆದುಕೊಳ್ಳಬೇಕು ಅಂತ ನಾನೆಂದೂ ಯೋಚಿಸಿರಲಿಲ್ಲ. ಅವಳನ್ನು ಹಾಳು ಮಾಡಬೇಕಲಾದರೂ ನಿಮಗೆ ಏನೂ ಅನಿಸ್ಲಿಲ್ವಾ? ನನಗೂ ಒಬ್ಬಳು ಮಗಳಿದ್ದಾಳೆ ಅಂತ. ಆ ಕ್ಷಣಕ್ಕೆ ನಿಮಗೆ ನಾನು ನೆನಪಿಗೆ ಬರಲಿಲ್ವಾ? ಹೇಳಿ ಡ್ಯಾಡ್ ಎಂದು ಮುಖ ಮುಚ್ಚಿಕೊಂಡು ರೋಧಿಸುತ್ತಿದ್ದಳು. ಅವಳ ಸ್ಥಿತಿ ಕಂಡು ಒಮ್ಮೆ ಅಲ್ಲಿದ್ದವರೆಲ್ಲರಿಗೂ ಅಯ್ಯೋ ಎನಿಸಿತು. ಮತ್ತೆ ಪ್ರಾಣ ಬಳಿ ಬಂದವಳೆ, ನಾನು ನಿನಗೇನೋ ಅನ್ಯಾಯ ಮಾಡಿದ್ದೆ. ಯಾವುದೋ ಕೆಟ್ಟಗಳಿಗೆ ಆಕರ್ಷಣೆಗೋ ಇಲ್ಲ ವಯೋಸಹಜ ಗುಣಕ್ಕೋ ಏನೋ ಇಬ್ಬರು ಒಂದಾದ್ವಿ ಪರಸ್ಪರ ಪ್ರೀತಿಯಿಂದ. ಆದರೆ ನೀನು ಯಾಕೆ ಈ ವಿಷಯನೆಲ್ಲ ಮುಚ್ಚಿಟ್ಟೆ ಹೇಳೋ ಎಂದು ಅವನ ಕೆನ್ನೆಗೆ ಬಾರಿಸಿ, ಕೆಟ್ಟವರಿಗೆ ಯಾವತ್ತೂ ಕೆಟ್ಟದ್ದೇ ಆಗೋದು ಅಂತ ಇವತ್ತು ನಿಮ್ಮಿಂದ ನನಗೆ ಅರಿವಾಯಿತು. ನಿನ್ನ ಜೊತೆ ಬದುಕೋ ಆಸೆ ಇಟ್ಕೊಂಡಿದ್ದೆ. ತನ್ನೊಡಲ ಸವರಿ ಅವನೆದುರು ಮಾತನಾಡುತ್ತಿದ್ದವಳ ಹಿಂದಿದ್ದ ಅರ್ಥ ಅವಳಿಗಷ್ಟೇ ಗೊತ್ತು. ಆದ ಆಘಾತಕ್ಕೋ ಏನನ್ನೋ ತಡಬಡಿಸುತ್ತಿದ್ದಳು. ಅವಳಾಡಿದ ರೀತಿಗೆ ಹತ್ತಿರ ಬಂದ ಸುಂದರ್ ಅವರನ್ನು ತಳ್ಳಿ ನೇತ್ರ ತಬ್ಬಿ ಯಾವಾಗಲೂ ಮಮ್ಮಿ ಎಂದು ಕರೆಯುತ್ತಿದ್ದವಳು ಇಂದು ಅವರನ್ನು ತಬ್ಬಿ ಅಮ್ಮ, ಅಪ್ಪ ತುಂಬ ಕೆಟ್ಟವರಲ್ವಾ? ಇವತ್ತು ಆ ಹುಡುಗಿಗೆ ಮಾಡಿದಾಗೆ ನನಗೂ ಮಾಡಿದರೆ ಏನು ಮಾಡಲಿ? ಅವರ ಬಯಕೆ ತೀರೋಕೆ ಯಾರಾದರೆ ಏನಮ್ಮ? ನಾನು ಒಂದು ಹುಡುಗಿ ಅಷ್ಟೇ ಅಲ್ವೇನಮ್ಮ? ನನಗೆ ಆ ಮನುಷ್ಯನ ನೋಡಿದರೆ ಭಯ ಆಗುತ್ತಮ್ಮ. ಅವನೊಬ್ಬ ಅತ್ಯಾಚಾರಿ. ಅವನು ನನ್ನ ಸಹ ಬಿಡಲ್ಲ ಅಮ್ಮ. ಅವನು ನನ್ನ ಹಾಳು ಮಾಡಿಬಿಡ್ತಾನೆ ಅಷ್ಟೇ ಅಮ್ಮ. ಅವನ ಮುಖ ನೋಡೋಕ್ಕೂ ನನಗೆ ಅಸಹ್ಯ ಆಗುತ್ತೆ ಅಮ್ಮ ಎಂದು ನೇತ್ರ ಹಿಂದೆ ಅವಿತುಕೊಂಡವಳೆ ಮತ್ತೆ ಹೆಚ್ಚೆತ್ತು ಸುಲೋಚನಾ ಸಹ ನೂಕಿ ಕೋಪದಿಂದ, ನೀನು ಸಹ ಸರಿಯಿಲ್ಲ. ನೀನು ಅವನ ಹೆಂಡತಿನೇ ಅಲ್ವಾ? ನೀನು ಅವನನ್ನು ಎಲ್ಲಿ ಬಿಟ್ಟು ಕೊಡ್ತೀಯಾ? ಗಂಡ ಕೊಲೆಗಡುಕ ಕಳ್ಳ ಆಗಿದ್ರು ಹೆಂಡತಿ ಅವನನ್ನು ಬಿಟ್ಟು ಹೋಗೋದಿಲ್ವಂತೆ. ನೀನು ಸರಿಯಿಲ್ಲ. ಯಾವತ್ತೂ ಸಹ ನೀನು ನನ್ನ ತಿದ್ದಿ ತೀಡಿ ಬುದ್ಧಿ ಹೇಳಿಲ್ಲ. ನಾನೇನು ಮಾಡಿದರೂ ಸರಿ ಅಂತಿದ್ದೆ ಅಷ್ಟೇ. ಅಲ್ಲ, ನೀನು ಯಾವತ್ತು ಆಗಿದ್ದ ಘಟನೆ ನೆನಪಿಸಿಕೊಂಡು ಇವರನ್ನೆಲ್ಲ ನಾಶ ಮಾಡಬೇಕು ಅಂತಿದ್ದೆ ಅಲ್ವಾ? ಮತ್ತೆ ನೀನೇ ಸರಿಯಿಲ್ಲ ಅಂದಮೇಲೆ ನನಗೆ ಎಲ್ಲಿಂದ ಒಳ್ಳೆ ಬುದ್ಧಿ ಬರುತ್ತೆ? ತಾಯಿಯಂತೆ ಮಗಳು, ನೂಲಿನಂತೆ ದಾರ ಅನ್ನೋ ಮಾತು ನಿಜ.
ಅಲ್ವಾ ಎಂದು ಕಣ್ಣೀರಿಡುತ್ತಿದ್ದಳು. ಸುಂದರ್ ಅವರಿಗೆ ತನ್ನ ಮಗಳೇ ಅತ್ಯಾಚಾರಿ ಎಂದದ್ದು ಕೇಳಿ ಬೇಸರವಾಯಿತು. ಜೊತೆಗೆ ಆರಾಧನ ಮೇಲೆ ಎಲ್ಲಿಲ್ಲದ ಕೋಪ. ಮುಂಚೆಯಿಂದಲೂ ಯಾರಿಗೂ ಕಾಣದಂತೆ ಅವಳ ಮೇಲೆ ಹಗೆ ಸಾಧಿಸುತ್ತಿದ್ದರು. ಆದುದರಿಂದಲೇ ಒಮ್ಮೆ ಮದುವೆಯಾದ ನಂತರ ಅವಳನ್ನು ರಾತ್ರಿ ಆಫೀಸಿನಲ್ಲಿ ಕೂಡಿ ಹಾಕಿದ್ದು. ಅದು ಹಾರುಗೆ ತಿಳಿದಿದ್ದರೂ ಸಹ ಸುಮ್ಮನೆ ಇದ್ದಳು. ಇಷ್ಟು ದಿನ ಸುಂದರ್ ಅವರು ಮಾಡಿದ ಕೃತ್ಯ ಇಂದು ಎಲ್ಲರ ಮುಂದೆ ಬಯಲಾಗಿತ್ತು. ಇಷ್ಟೆಲ್ಲ ಆದರೂ ತಮ್ಮ ಅಹಂಕಾರವನ್ನು ಬಿಡದೆ ತಮ್ಮ ಪ್ಯಾಂಟ್ ಜೇಬಿನಲ್ಲಿದ್ದ ಗನ್ನನ್ನು ರಾಘುನ ಪಕ್ಕದಲ್ಲಿ ನಿಂತಿದ್ದ 6 ತಲೆಬಳಿ ಇಟ್ಟರು. ಅಭಿ, ನವಿ, ಆದಿ ಜೋರಾಗಿ ಸುಂದರ್ ಎಂದು ಕೂಗಿ ಅವನತ್ತ ಹೋಗಲು ಇನ್ನೊಂದೇ ಒಂದು ಹೆಜ್ಜೆ ಇಟ್ಟರೂ ಇವಳ ಜೀವ ಹಾರಿ ಹೋಗುತ್ತೆ ಎಂದವನು ಹೇಳಲು, ನೋಡು ಸುಂದರ್, ಈಗಾಗಲೇ ತುಂಬ ದೊಡ್ಡ ತಪ್ಪನ್ನು ಮಾಡಿದ್ಯಾ. ಎತ್ತ ಮಗಳೇ ತಿರಸ್ಕಾರ ಮಾಡೋ ಹಾಗೆ ನಡೆದುಕೊಂಡಿದ್ಯಾ. ಮತ್ತೆ ಇನ್ನೊಂದು ತಪ್ಪು ಮಾಡೋಕೆ ಹೋಗ್ಬೇಡ. ಬಿಡೋ ಅವಳನ್ನು. ನನ್ನ ಹಾರುಗೆ ಏನಾದರೂ ಆದರೆ ನಿನ್ನನ್ನಂತೂ ಸುಮ್ಮನೆ ಬಿಡೋದಿಲ್ಲ ಎಂದು ರಾಘು ಅವನೆದುರು ಬರಲು ಕೋಕವಾಗಿ ನಕ್ಕ ಸುಂದರ್. ನಾನು ಇವಳನ್ನು ಉಳಿಸಿದ್ರೂ ಉಳಿಸದೇ ಇದ್ರು ನನಗೆ ಹುಳಿಗಾಲ ಇಲ್ಲ ಅನ್ನೋದು ಗೊತ್ತು. ಆಗಿದ್ಮೇಲೆ ಇವಳನ್ನು ಜೊತೆಯಲ್ಲೇ ಕರೆದುಕೊಂಡು ಹೋಗ್ತೀನಿ ಎಂದು ಹೇಳಿ ಇನ್ನೇನು ಟ್ರಿಗರ್ ಒತ್ತುವ ಮುನ್ನ ನೇತ್ರ ದುಃಖಿತಳಾಗಿಯೇ ಸುಂದರ್ ಅವರ ಬಳಿ ಬಂದು, ಇನ್ನು ಎಷ್ಟು ಅಂತ ಕೆಟ್ಟ ಕೆಲಸ ಮಾಡ್ತೀರಾ. ಈಗ ನೀವು ಮಾಡಿರೋದೇ ಸಾಕು. ದಯವಿಟ್ಟು ಇವಳನ್ನು ಬಿಟ್ಬಿಡಿ. ಪೊಲೀಸ್ಗೆ ಸರೆಂಡರ್ ಆಗಿ ಎಂದಳು. ಅವಳ ಮಾತನ್ನು ಲೆಕ್ಕಿಸದೆ, ಇವತ್ತು ನೀನು ನನಗೆ ಬುದ್ಧಿ ಹೇಳೋ ಹಾಗೆ ಆಗ್ಬಿಟ್ಟೆ ಮಗಳೇ. ಇಷ್ಟಕ್ಕೆಲ್ಲ ಇವಳೇ ಕಾರಣ. ಇವಳನ್ನು ಬಿಟ್ಟರೆ ನಾನು ಸೋತಾಗೆ. ಒಂದು ನಾನಿರಬೇಕು, ಇಲ್ಲ ಅವಳಿರಬೇಕು ಎಂದು ಸುಂದರ್ ಅವರು ಹೇಳುತ್ತಿದ್ದರೆ ನೇತ್ರ ಅವರನ್ನು ತಡೆಯಲು ನೋಡುತ್ತಿದ್ದಳು. ಅಪ್ಪ ಮಗಳ ನಡುವೆ ಮಾತಿನ ಪೈಪೋಟಿ ನಡೆಯುತ್ತಲೇ ಇತ್ತು. ನೇತ್ರ ಸುಂದರ್ ಅವರ ಬಳಿ ಮಾತಿನ ಘರ್ಷಣೆ ನಡೆಯುತ್ತಿರುವಾಗಲೇ ಅವರಿಂದ ಗನ್ ಕಸಿದುಕೊಳ್ಳಲು ಪ್ರಯತ್ನ ಮಾಡುತ್ತಿದ್ದಳು. ಅತ್ತ ಸುಂದರ್ ಅವರು ಸೋಲಲು ಯತ್ನಿಸದೆ ನೇತ್ರಳನ್ನು ದೂರ ತಳ್ಳಲು ಪ್ರಯತ್ನಿಸಿದಷ್ಟು ಅವಳು ಗನ್ನನ್ನು ಬಿಟ್ಟಿರಲೇ ಇಲ್ಲ. ಇಬ್ಬರ ನಡುವಿನ ತಿಕ್ಕಾಟದಲ್ಲಿ ಸುಂದರ್ ಅವರು ಟ್ರಿಗರ್ ಒತ್ತಿಯೇ ಬಿಟ್ಟರು. ನಿಶಬ್ದತೆ ಮನೆ ಮಾಡಿತ್ತು. ಎಲ್ಲರೂ ಒಮ್ಮೆಲೆ ಆರು ಎಂದು ಕೂಗಿದರೆ ನೋಡುತ್ತಿದ್ದಂತೆ ನೇತ್ರ ಹಾಗೂ ಆರು ಒಟ್ಟಿಗೆ ಕುಸಿದರು. ಸುಂದರ್ ಅವರ ಮೇಲೆ ಚಿಮ್ಮಿದ ನೆತ್ತರು ತನ್ನ ಮಗಳದೇ ಆಗಿತ್ತು. ಆರು ರಕ್ತ ನೋಡಿದ್ದಕ್ಕೋ ಅಥವಾ ಸುಂದರ್ ಅವರಿಂದ ಆದ ಆಘಾತಕ್ಕೋ ತಲೆ ತಿರುಗಿ ಬಿದ್ದಳು. ಸುಂದರ್ ಅವರು ಒಡನೆ ಕೆಳಗೆ ಕುಳಿತು ನೇತ್ರಳನ್ನು ಮಡಿಲಿಗೆಳೆದುಕೊಂಡು, ಅಯ್ಯೋ ಮಗಳೇ, ಎಂಥ ಕೆಲಸ ಮಾಡಿದೆ. ನೀನ್ಯಾಕಮ್ಮ ಅಡ್ಡ ಬರೋಕೆ ಹೋದೆ ಎಂದು ಅವಳ ಮೊಗವನ್ನು ಸವರುತ್ತಾ ಕಣ್ಣೀರು ಮಿಡಿಯುತ್ತಾ ಹೇಳುತ್ತಿದ್ದರೆ, ಡ್ಯಾಡ್ ಪ್ಲೀಸ್ ಇದನ್ನೆಲ್ಲ ಬಿಟ್ಟುಬಿಡಿ ಡ್ಯಾಡ್. ನೀವು ಇದನ್ನೆಲ್ಲ ಮಾಡಿದ್ದು ನನಗೋಸ್ಕರ ಅಲ್ವಾ. ಆದರೆ ನಾನೇ ಇಲ್ವಲ್ಲ ಡ್ಯಾಡ್. ನನ್ನ ಡ್ಯಾಡ್ ಇಂಥ ಕೆಲಸ ಮಾಡಿದ್ದಾರೆ ಅಂದರೆ ನನಗೆ ಕೇಳೋಕ್ಕೆ ಅಸಹ್ಯ ಆಗ್ತಿದೆ ಡ್ಯಾಡ್. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಎಂದು ತಡವರಿಸುತ್ತಾ ನುಡಿದವಳ ಉಸಿರು ಏರುಪೇರಾಗುತ್ತಿತ್ತು. ಎಲ್ಲರ ಕಡೆಗೆ ತಿರುಗಿ ಕ್ಷಮಿಸಿ ಎಂದು ಹೇಳಿದವಳ ಉಸಿರು ಅಲ್ಲಿಗೆ ನಿಂತಿತು. ಅಯ್ಯೋ ಮಗಳೇ ಎಂದು ಸುಂದರ್ ಅವರು ಅಳುತ್ತಾ ತಲೆ ಚಚ್ಚಿಕೊಳ್ಳುತ್ತಿದ್ದರೆ ನವೀನ್ ಅದಾಗಲೇ ಅವರ ಕೈಗೆ ಕೋಳವನ್ನು ತೊಡಿಸಿದನು. ಇತ್ತ ಸುಲೋಚನಾ ಒಡ ಹುಟ್ಟಿದವರಿಗಿಂತ ಹೆಚ್ಚಾಗಿ ನೋಡಿಕೊಂಡ ಅಣ್ಣನಿಗೆ ಮೋಸ ಮಾಡಿದ್ದಕ್ಕೋ ಏನೋ ಇಂದು ತನಗೆ ಸ್ಥಿತಿ ಬಂದಿದೆ. ತನ್ನ ಗಂಡನೇ ಇಂಥ ನೀಚ ಕೃತ್ಯವೆಸಗಿದನಲ್ಲ ಎಂದು ಅವರ ಮನ ಅರಗಿಸಿಕೊಳ್ಳಲಾಗದೆ ನೋಯುತ್ತಿತ್ತು. ಎಲ್ಲವನ್ನು ನೆನೆಯುತ್ತಾ ಮಗಳ ಬಳಿ ಕುಳಿತು ಅಳುತ್ತಾ ಹುಚ್ಚಿಯಂತೆ ಹಾಡುತ್ತಿದ್ದರು. ಎಲ್ಲರಿಗೂ ಒಂದು ಕ್ಷಣ ಬೇಸರವಾದರೂ ಅವರ ತಪ್ಪಿಗೆ ಇದೆ ಪ್ರಾಯಶ್ಚಿತವೆಂದುಕೊಂಡು ನೇತ್ರ ಕಾರ್ಯವನ್ನು ಮುಗಿಸಿದರು. ಅವಳ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಾಗಲೇ ತಿಳಿದದ್ದು ಅವಳಿಗೆ ಈಗ 3 ತಿಂಗಳೆಂದು. ಮದುವೆಯಾಗದೆ ತಾಯಿಯಾಗುತ್ತಿರುವವಳಿಗೆ ತಾಯ್ತನ ಅನುಭವಿಸುವ ಅದೃಷ್ಟವೂ ಸಿಗಲಿಲ್ಲ. ಮುತ್ತೈದೆ ಭಾಗ್ಯವೂ ಸಹ ದೊರೆಯಲಿಲ್ಲ. ಪ್ರಾಣನಿಗೆ ಇಷ್ಟೆಲ್ಲ ಆದರೂ ತನ್ನ ಮಗು ಸಹ ಹೋಯಿತು ಎಂಬ ಬೇಸರವೇನೂ ಇರಲಿಲ್ಲ. ಕಾರಣ ಅವನೆಂದಿಗೂ ನೇತ್ರನ ಪ್ರೇಮಿಸಿಯೇ ಇರಲಿಲ್ಲವಲ್ಲ. ಹಾಗಾಗಿ ನೇತ್ರ ರಾಘುನ ಮೇಲೆ ವ್ಯಾಮೋಹ ಬೆಳೆಸಿಕೊಳ್ಳದಿದ್ದರೆ ಗೊಂಬೆ ಅವರ ಮೋಸಕ್ಕೆ ದಾಳವಾಗುತ್ತಿರಲಿಲ್ಲ. ಗೊಂಬೆ ರಾಘು ಮೇಲೆ ಪ್ರೀತಿ ಇದ್ದು ಅದನ್ನು ತಿಳಿಯಪಡಿಸದೆ ಡೈರಿಯಲ್ಲಿ ಬರೆದಿದ್ದನ್ನು ಆದಿ ತಪ್ಪಾಗಿ ಅರ್ಥೈಸಿಕೊಂಡು ರಾಘು ಮೇಲೆ ಸೇಡು ತೀರಿಸಿಕೊಳ್ಳಲು ಹೊಂಚು ಹಾಕುತ್ತಿರಲಿಲ್ಲ. ರಾಘು ನೇತ್ರನ ಮಾತಿಗೆ ಕಿವಿ ಕೊಟ್ಟು ಆರುಗೆ ಹಿಂಸೆ ಮಾಡದಿದ್ದರೆ ಅವರು ತಮ್ಮ ಇಬ್ಬರ ಪ್ರೀತಿಯ ಕುಡಿಯನ್ನು ಕಳೆದುಕೊಳ್ಳುತ್ತಿರಲಿಲ್ಲ. ಸುಲೋಚನ ನೇತ್ರ ಸುಂದರವರು ಆಸ್ತಿಯ ವ್ಯಾಮೋಹಕ್ಕೆ ಒಳಗಾಗದಿದ್ದರೆ ಇಂದು ಅವರದೊಂದು ಸುಖ ಸಂಸಾರವಾಗುತ್ತಿತ್ತು. ಇಲ್ಲಿ ಯಾರ ತಪ್ಪು ಎಷ್ಟಿತ್ತೋ ಅವರಿಗಷ್ಟೇ ತಿಳಿದಿದೆ. ಯಾರದ್ದು ದುಷ್ಕೃತ್ಯಕ್ಕೆ ಇನ್ಯಾರೋ ಬಲಿಯಾದರಷ್ಟೇ. ಒಂದು ತಪ್ಪು ಕಲ್ಪನೆ ಕಾಣದ ಕೈಗಳ ಆಟದಿಂದ ಇಷ್ಟು ಜನರ ನೆಮ್ಮದಿ ಕೆಡಿಸಿತು. ಅವರ ಕೃತ್ಯಕ್ಕೆ ಬಲಿಯಾಗಿದ್ದು ಮಾತ್ರ ಗೊಂಬೆಯ ಅಮ್ಮ ಹಾಗೂ ರಾಘು ಮಗು. ಪ್ರಾಣ ಹಾಗೂ ಸುಂದರವರು ಮಾಡಿದ ತಪ್ಪಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ನೀಡಿದರೆ ಸುಲೋಚನಾ ಅವರನ್ನು ಮಾನಸಿಕ ಚಿಕಿತ್ಸೆ ಕೇಂದ್ರಕ್ಕೆ ದಾಖಲಿಸಿದರು. ಗೊಂಬೆಯಂತೆ ಆದ ಆಘಾತದಿಂದ ಹೊರಬರಲು ಸಾಕಷ್ಟು ಸಮಯ ಹಿಡಿಯಿತು. ಆರು ಅಂತೂ ಒಬ್ಬ ವ್ಯಕ್ತಿಯಿಂದ ನಮ್ಮೆಲ್ಲರ ಜೀವನ ಹೇಗೆಲ್ಲ ಬದಲಾಯಿತು
ಎಂದು ಅವಲೋಕಿಸುತ್ತಿದ್ದಳು. ಆದ ಆಘಾತದಿಂದ ಎಲ್ಲರೂ ಸ್ವಲ್ಪ ಸ್ವಲ್ಪವೇ ಚೇತರಿಸಿಕೊಳ್ಳುತ್ತಿದ್ದರು. ಆರು ಜೊತೆಗೆ ನವೀನ್ ಆದಿ ಸಹ ಅದಾಗಲೇ ರಾಜೀನಾಮೆ ಕೊಟ್ಟಿದ್ದರಿಂದ ರಾಘು ಅಭಿಯ ಒತ್ತಾಯದಿಂದ ಮೇರೆಗೆ ಅವರಿಬ್ಬರ ಜೊತೆಗೂಡಿ ಆದಿ ನವಿ ಅವನದೇ ಕಂಪನಿಯಲ್ಲಿ ಪಾರ್ಟ್ನರ್ ಆಗಿ ಎಲ್ಲರೂ ಕೆಲಸವನ್ನು ಹಂಚಿಕೊಂಡು ಮಾಡುತ್ತಿದ್ದರು. ಅಲ್ಲಿ ಅವರೆಲ್ಲರಿಗೂ ಸಮಪಾಲು. ಅಲ್ಲಿ ಯಾರು ಸಹ ಬಾಸ್ ವರ್ಕರ್ಸ್ ಎಂದು ಕೆಲಸ ಮಾಡುತ್ತಿರಲಿಲ್ಲ. ಕಾರಣ ನಾಲ್ವರು ಸಹ ಆ ಕಂಪನಿಯ ಮೇನ್ ಪಿಲ್ಲರ್ಗಳಾಗಿದ್ದರು. ಅಂತೂ ಇಂತೂ ಅವರೆಲ್ಲರ ಕಷ್ಟ ದೂರಾಗಿ ನೆಮ್ಮದಿಯ ಜೀವನ ಅವರದಾಗಿತ್ತು. ಎಲ್ಲರೂ ಜೋಡಿಯಾಗಿದ್ದರೆ ನವಿ ಇನ್ನೂ ಒಂಟಿಯಾಗಿಯೇ ಇದ್ದನು. ಎಲ್ಲರ ಬಲವಂತಪಡಿಸಲು ಯತ್ನಿಸಿದಾಗ ಯಾರ ಮಾತಿಗೂ ತಲೆ ಕೊಡದೆ ಆದಿ ಗೊಂಬೆಯ ಮದುವೆಯ ನಂತರ ಬೇರೆ ವಾಸ್ತವ್ಯ ಹೂಡಲು ಯೋಚನೆ ಮಾಡಿದವನ ರೀತಿಗೆ ಮೂವರು ತರಲೆ ತಂಗಿಯರ ಮಾತು ಅವನ ಯೋಚನೆಯನ್ನು ಬುಡಮೇಲು ಮಾಡಿತು. ಮೂರು ತಂಗಿಯರು ಯಾರು ಅಂದುಕೊಂಡ್ರ? ಅದೇ ರೀ, 6 ಅಂಜುಗೊಂಬೆ. ನೀನು ಹೋದ್ರೆ ನಾವು ಯಾರು ಸುಖವಾಗಿ ಇರಲ್ಲ ಎಂದು ಅಂದು ಹೇಳಿದರೆ 6 ಗೊಂಬೆ ಅಪ್ಪಾಜಿ ಬಿಟ್ಟರೆ ತವರಿನ ಕಡೆಯಿಂದ ನೀನೇ ಇರೋದು. ನೀನು ನಮ್ಮಿಂದ ದೂರ ಹೋಗ್ಬಿಟ್ರೆ ನಾವು ಜೀವನ ಪೂರ್ತಿ ಕೊರಗಬೇಕಾಗುತ್ತೆ ಎಂದು ಎಮೋಷನಲ್ ಬ್ಲ್ಯಾಕ್ಮೇಲ್ ಮಾಡಿ ಅವನ ಮನಸ್ಸಿಗೆ ಇಡಿಸ ಹುಡುಗಿ ಸಿಗೋವರೆಗೂ ಒತ್ತಾಯ ಮಾಡೋದಿಲ್ಲ ಎಂದು ಹೇಳಿದವರ ಮಾತಿಗೆ ಕಟ್ಟು ಬಿದ್ದವ ಅವರೆಲ್ಲರ ಒತ್ತಾಯದ ಮೇರೆಗೆ ಅದೇ ಮನೆಯಲ್ಲಿ ಇರಲು ಒಪ್ಪಿದನು. 2 ವರ್ಷಗಳ ನಂತರ ರಾಘುನ ಬೃಂದಾವನ ವೈಭವದಿಂದ ಅಲಂಕೃತಗೊಂಡಿತು. ಕಾರಣ ಆದಿತ್ಯ ತನ್ನ ಮುದ್ದಿನ ಗೊಂಬೆಯನ್ನು ಸ್ವಂತ ಮಾಡಿಕೊಳ್ಳುವ ಗಳಿಗೆ ತನ್ನಮ್ಮನ ಫೋಟೋದ ಎದುರು ನಿಂತು ಕಂಬನಿಗೆಯ್ಯುತ್ತಿದ್ದಳು. ಇಷ್ಟು ವರ್ಷದ ಘಟನೆಗಳೆಲ್ಲವೂ ರೀಲ್ನಂತೆ ಕಣ್ಮುಂದೆ ಬಂದಂತಾಯಿತು. ಅವಳ ಕಣ್ಣೀರನ್ನು ಒರೆಸಿದ ಕೈಗಳು ಬಿಗಿಯಾಗಿ ಅಪ್ಪಿ ಅವನನ್ನು ತಬ್ಬಿದಳು. ಅವಳ ಕಣ್ಣೀರು ಎದುರಿದ್ದವರ ಮನವನ್ನು ನೋಯಿಸುತ್ತಿತ್ತು. ಕಾರಣ ಯಾರು ಎಷ್ಟೇ ಪ್ರೀತಿ ತೋರಿದರೂ ಅಮ್ಮನ ಪ್ರೀತಿ ಮುಂದೆ ಅವೆಲ್ಲವೂ ವ್ಯರ್ಥ. ಅವಳ ಮಗವನ್ನು ಮೇಲೆತ್ತಿದವ, ಅವಳ ಕಣ್ಣೊರೆಸಿ ಅವಳ ಹಣೆಗೆ ಮುತ್ತಿಟ್ಟವ ಏನನ್ನು ಹೇಳದೆ ಸುಮ್ಮನಾದ. ಅವನಿಟ್ಟ ಮುತ್ತು ಅವಳಿಗೆ ಅವನೆಂದಿಗೂ ತನ್ನೊಡನೆ ಜೊತೆ ಇರುವ ಎಂಬ ಭರವಸೆಯನ್ನು ಸಾರುತ್ತಿತ್ತು. ತನ್ನೊಡನೆ ಪ್ರತಿದಿನ ಇದ್ದರು. ಇಂದವಳನ್ನು ಮದುವೆಯ ಹೆಣ್ಣಿನ ಅಲಂಕಾರದಲ್ಲಿ ಕಲ್ಪಿಸಿಕೊಂಡವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಚಿಕ್ಕಂದಿನಿಂದ ಅವಳನ್ನು ಪ್ರೀತಿಸಿ ಪೂಜಿಸಿ ಆರಾಧಿಸುತ್ತಿದ್ದವನಿಗೆ ಅವಳ ತಿರಸ್ಕಾರ ಎಷ್ಟು ನೋವನ್ನು ಕೊಟ್ಟಿತ್ತೋ, ಅವಳ ಒಪ್ಪಿಗೆಯ ನಂತರ ಅದರ ದುಪ್ಪಟ್ಟು ಸಂತೋಷ ಅವನನ್ನು ಆವರಿಸಿತ್ತು. ತನ್ನಷ್ಟು ಪರಮಸುಖಿ ಮತ್ಯಾರಿಲ್ಲ ಎಂದುಕೊಂಡನು. ಅವಳನ್ನು ಕಾಣಬೇಕೆಂದುಕೊಂಡವನ ಆಸೆಗೆ ತಣ್ಣೀರೆರಚಿದ್ದು ಅವರಿಬ್ಬರ ನಡುವೆ ಇದ್ದ ಅಂತರ್ಪಟ. ಅವನು ಅವಸರವನ್ನು ಕಂಡ ಅಭಿರಾಗು ನವೀನ್ ಅವನನ್ನು ಕಿಚಾಯಿಸುತ್ತಿದ್ದರೆ ಅವರೆಲ್ಲರನ್ನು ಒಮ್ಮೆ ಹುಸಿಮುನಿಸಿನಿಂದ ನೋಡಿ ಮುಖ ಊದಿಸಿಕೊಂಡು ನಿಂತಿದ್ದನು. ಅವನ ಕಾಯುವಿಕೆಗೆ ಕೊನೆ ಎಂಬಂತೆ ಅಂತರ್ಪಟ ಸರಿದರೆ ಅವಳನ್ನು ನೋಡಿದವನು ಕಣ್ಣಲ್ಲಿ ಹೊಳಪು. ಅವಳನ್ನು ನೋಡಿದ್ದು ಸಾಕು ತಾಳಿ ಕಟ್ಟಪ್ಪ ಎಂದವರ ಮಾತಿಗೆ ಅವಳ ಕುತ್ತಿಗೆಗೆ ಮಾಂಗಲ್ಯ ಬಿಗಿದರೆ ಅವಳು ಕಣ್ತುಂಬಿಕೊಂಡಳು. ಅವಳ ಕಣ್ಣೊರೆಸಿ ಲವ್ ಯು ಗೊಂಬೆ ಎಂದವ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟನು. ಅಂದು ರಾತ್ರಿಯೇ ಅವರಿಬ್ಬರ ಮೊದಲ ರಾತ್ರಿ. ಅಂದು ಅವಳ ಭಯವನ್ನೆಲ್ಲ ಹೋಗಲಾಡಿಸಿದವ, ಅವಳಿಗೆ ಸಮಯ ತೆಗೆದುಕೊಳ್ಳಲು ಹೇಳಿದವನ ರೀತಿಗೆ ತಾನೇ ಮೊದಲಾಗಿ ಅವನನ್ನು ಪ್ರೀತಿಯಿಂದ ಆಲಿಂಗಿಸಿ ಒಪ್ಪಿಗೆಯನ್ನಿತ್ತಳು. ಅವಳ ಒಪ್ಪಿಗೆ ಸಿಕ್ಕ ಮೇಲೆ ಬಿಟ್ಟಾನೆಯೇ ಅವಳನ್ನು ನಿಧಾನವಾಗಿ ಆವರಿಸುತ್ತಾ ಅವಳಿಗೆ ನೋವಾಗದಂತೆ ಅವಳೊಳಗೆ ಒಂದಾಗಿ ದಾಂಪತ್ಯದ ಮಜಲನ್ನು ಅನುಭವಿಸಿದರು. ರೂಮಿನ ಬಳಿ ಶತಪಥ ತಿರುಗುತ್ತಿದ್ದ ಅಭಿಯ ಬಳಿ ಬಂದ ಅಂಜು, ಯಾಕೀಗೆ ಟೆನ್ಷನಲ್ಲಿ ಇದ್ದೀರಾ? ಏನಾಯಿತು ಅಭಿ ಎಂದರೆ, ನಿನ್ನ ಅಜ್ಜಿ ಇಷ್ಟೊತ್ತಿಂದ ಕಾಯೋದು ಬರೀ ನಿನಗೆ ಅಣ್ಣ ಹತ್ತಿಗೆಯರ ಚಿಂತೆ ಅಲ್ವಾ? ಗಂಡ ಅನ್ನೋ ಒಬ್ಬ ಪ್ರಾಣಿ ಇದ್ದಾನೆ ಅನ್ನೋದಾದರೂ ನೆನಪಿದ್ಯಾ? ಹುಸಿ ಮುನಿಸು ತೋರಿ ಹಾಸಿಗೆ ಮೇಲೆ ಕುಳಿತವನೆದುರು ಬಂದವಳೆ, ಅಯ್ಯೋ ನನ್ನ ಮುದ್ದು ಬಂಗಾರು, ಈಗೇನಾಯಿತು? ಬಂದಿದ್ದೀನಿ ಅಲ್ವಾ, ಇನ್ನು ಕೋಪಾನ? ನಾನೇನು ಮಾಡಲಿ ಹೇಳು? 6 ಹೊತ್ತಿಗೆ ಪ್ರೆಗ್ನೆಂಟ್ ಅಲ್ವಾ, ಅವರನ್ನು ನೋಡಿಕೊಳ್ಳೋದು ಬಿಟ್ಟು 3 ಹೊತ್ತು ನಿನ್ನಿಂದ ಸುತ್ತೋಕೆ ಆಗುತ್ತಾ? ಇನ್ನು ಆದಿ ಅಣ್ಣನ ಮದುವೆ ಈಗಷ್ಟೇ ಆಗಿದೆ, ಅವರು ಸ್ವಲ್ಪ ದಿನ ಎಂಜಾಯ್ ಮಾಡಲಿ ಅಂತ ಅತ್ತಿಗೆ ಅಮ್ಮಗೆ ಹೆಲ್ಪ್ ಮಾಡ್ತಾ ಇದ್ದೆ, ಅಷ್ಟಕ್ಕೀಗೆ ಕೋಪ ಮಾಡ್ಕೊಳ್ಳೋದಾ? ಗೂಬೆ ಎಂದು ಅವನ ತಲೆ ಕೂದಲನ್ನು ಜಗ್ಗಿದರೆ, ಅಯ್ಯೋ ಮರಿ ರಾಕ್ಷಸಿ ಬಿಡೆ ನನ್ನ ಕೂದಲನ್ನು ಎಂದವ ಅವಳ ನಡುವಿಗೆ ಕೈ ಹಾಕಿ ಹೇಳಿದರೆ, ಹುಡುಗಿ ಗಪ್ಚೂಪ್. ಏನೇ ಹುಡುಗಿ, ಬರೀ ನಿಮ್ಮ ಅಣ್ಣಂದಿರ ಬಗ್ಗೆ ಯೋಚನೆ ಮಾಡಿದರೆ ಸಾಕಾ? ಆ ಪಾಪಿ ರಾಗು ನನಗಿಂತ ಮುಂಚೆ ಮದುವೆ ಆದವ ಅಪ್ಪ ಆಗ್ತಿದ್ದಾನೆ, ನಾನು ಯಾವಾಗ ಅಪ್ಪ ಆಗೋದು ಎಂದು ಹುಬ್ಬೇರಿಸಿದವನ ಪ್ರೀತಿಗೆ ಅವಳು ನಾಚಿಕೊಂಡರೆ ಅವಳನ್ನು ಎಳೆದುಕೊಂಡವ ಅವಳ ಹದರಕ್ಕೆ ಲಗ್ಗೆ ಇಟ್ಟು ಅವಳನ್ನು ಆವರಿಸುತ್ತಾ ಹೋದ. ಈಗ ಅವಳು 7 ತಿಂಗಳ ಗರ್ಭಿಣಿ.
ಕಳೆದುಕೊಂಡ ಮಗು ಮತ್ತೊಮ್ಮೆ ಹುಟ್ಟಿ ಬರುತ್ತದೆ ಎಂಬ ನಿರೀಕ್ಷೆ ಅವಳಲ್ಲಿತ್ತು. ಅದನ್ನೇ ಯೋಚಿಸುತ್ತಾ ಕನ್ನಡಿ ಮುಂದೆ ತಲೆ ಒರೆಸುತ್ತಾ ನಿಂತವಳನ್ನು ಇಂದಿನಿಂದ ಹಪ್ಪುತ್ತಲೇ ಅವಳ ಮೆದುವಿಗೆ ಮುತ್ತಿಟ್ಟವ ತನ್ನ ಮುದ್ದು ಕುಳ್ಳಿ. ನನ್ನ ದೃಷ್ಟಿನೇ ತಾಗುತ್ತೆ ಈ ಮುದ್ದು ಗೊಂಬೆಗೆ, ಇವತ್ತು ನಾನು ರೆಡಿ ಮಾಡ್ತೀನಿ ಎಂದವನ ಮಾತಿಗೆ ಅವಳು ನಾಚಿಕೊಂಡು ಮುಖ ಮುಚ್ಚಿಕೊಂಡರೆ, ಅಯ್ಯೋ ಮುದ್ದು, ನಾಚಿಕೊಂಡರೂ ಎಷ್ಟು ಚಂದ ಕಾಣ್ತಿ ಗೊತ್ತಾ ಎಂದವ ನಗುತ್ತಾ ಕಾಡಿಸುತ್ತಲೇ ಅವಳಿಗೆ ಚಂದದ ಸೀರೆ ಉಡಿಸಿ ಅವಳನ್ನು ರೆಡಿ ಮಾಡಿ ಅವಳ ಕಣ್ಣಲ್ಲಿಯ ಕಾಡಿಗೆ ತೆಗೆದು ಕಿವಿಯಿಂದ ಇಟ್ಟವ. ನೌ ಮೈ ಲೇಡಿ ಪರ್ಫೆಕ್ಟ್ ಎಂದವ. ಅವಳು ಕೊಸರಾಡುತ್ತಿದ್ದರೂ ಅದನ್ನು ಲೆಕ್ಕಿಸದೆ ಅವಳನ್ನೆತ್ತಿಕೊಂಡು ಬಂದವ ಅವಳಿಗೆ ರೆಡಿ ಮಾಡಿದ್ದ ಆಸನದಲ್ಲಿ ಕೂರಿಸಿದ. ಅಂದವಳ ಸೀಮಂತ ಕಾರ್ಯಕ್ರಮವಿತ್ತು. ತಿಳಿ ಹಸಿರು ಬಣ್ಣದ ರೇಷ್ಮೆ ಸೀರೆಗೆ ಚಿನ್ನದ ಬಣ್ಣದ ಲೇಪನ ಹೊಂದಿರುವ ಬಾರ್ಡರ್ ಇರುವ ಸೀರೆ ಅವಳ ಅಂದವನ್ನು ಇನ್ನಷ್ಟು ಹೆಚ್ಚು ಮಾಡಿತ್ತು. ಅವಳು ಸಿಹಿ ಸುದ್ದಿ ಕೊಟ್ಟಂದಿನಿಂದ ಇಲ್ಲಿಯವರೆಗೂ ಅವಳನ್ನು ಮಗುವಿನಂತೆ ಜೋಪಾನ ಮಾಡಿ ಅವಳ ಬೇಕು ಬೇಡಗಳನ್ನು ಈಡೇರಿಸಿದ ರಾಘು ಅವಳ ಪಾಲಿಗೆ ದೇವರು ನೀಡಿದ ಅತ್ಯದ್ಭುತ ಉಡುಗೊರೆಯೇ. ಎಲ್ಲರ ಹಾರೈಕೆ ಆಶೀರ್ವಾದದ ನಡುವೆ ಅವಳ ಸೀಮಂತ ಕಾರ್ಯಕ್ರಮ ಅದ್ಧೂರಿಯಾಗಿಯೇ ನಡೆಯಿತು. ಎಲ್ಲವನ್ನು ನೆನಪಿಸಿಕೊಳ್ಳುತ್ತಾ ತಂಗಾಳಿಗೆ ಮೈಯೊಡ್ಡಿ ನಿಂತವಳನ್ನು ಇಂದಿನಿಂದ ಬಳಸಿದವ ಅವಳಿಗೆ ಶಾಲನ್ನು ಹೊದಿಸಿ, ಏನು ನಮ್ಮ ಯಜಮಾಂತಿ ಇಷ್ಟೊತ್ತಲ್ಲಿ ಬಂದು ಇಲ್ಲಿ ನಿಂತಿರೋದು, ಹೀಗೆಲ್ಲ ನಿಂತ್ಕೊಂಬಾರ್ದಮ್ಮ, ಬಾರಮ್ಮ ಎಂದವ ಅವಳ ಕಣ್ಣಲ್ಲಿದ್ದ ಕಾಡಿಗೆ ತೆಗೆದು ಅವಳ ಕಿವಿಗೆ ಎಂದಿಟ್ಟು, ನನ್ನ ದೃಷ್ಟಿನೇ ತಾಗುತ್ತೆ ಕಂದ, ಇವತ್ತು ಎಷ್ಟು ಮುದ್ದಾಗಿ ಕಾಣ್ತಿದ್ದೆ ಗೊತ್ತಾ ಹೇಳಿ ಅವಳನ್ನು ಕಣ್ತುಂಬಿಕೊಂಡು ಅವಳ ಕೆಂಗುಲಾಬಿಯಂತಹ ಅದರಕ್ಕೆ ತನ್ನ ಅದರವನ್ನು ಹೊತ್ತಿ ದೀರ್ಘವಾಗಿ ಚುಂಬಿಸಿದ. ಅವಳು ಅವನಿಗೆ ಸಹಕರಿಸುತ್ತಲೇ ಒಮ್ಮೆಲೆ ಕೊಸರುತ್ತಾ ಅಮ್ಮ ಎಂದು ಕೂಗಿದಾಗ ಗಾಬರಿಯಾಗಿ ಅವಳನ್ನು ಬಿಟ್ಟವ. ಏನಾಯ್ತು ಕಂದ ಎಂದು ಕುತೂಹಲದಿಂದ ಅವಳನ್ನು ನೋಡುತ್ತಿದ್ದ. ಅವನ ಆತಂಕವನ್ನು ಗುರುತಿಸಿದವಳೆ, ಅಯ್ಯೋ ರಾಘು, ನಿಮ್ಮ ಕಂದ ಹೊದೀತಿದೆ, ಅಮ್ಮ ನಿಂದ ದೂರ ಇರು ಅಪ್ಪ ಅಂತ ಹೇಳಿ ನಕ್ಕವಳ ಮಾತಿಗೆ ಅವಳ ಹೊಟ್ಟೆಯ ಬಳಿ ಕಿವಿ ಇಟ್ಟವನಿಗೆ ಮಗು ತಣ್ಣೀರುವನ್ನು ಸಾರುತ್ತಿತ್ತು. ಅದನ್ನು ಕಣ್ತುಂಬಿಕೊಂಡವ ಕಳೆದುಕೊಂಡ ಮಗುವನ್ನು ನೆನೆದು ಕಣ್ಣಂಚಲ್ಲಿ ನೀರು ತುಂಬಿಕೊಂಡನು. ಅವನ ನೋವನ್ನು ಅರಿತವಳೆ, ರಾಘು ಆಗಿ ಹೋಗಿದ್ದನ್ನು ನೆನಪಿಸಿಕೊಂಡು ಈಗಿರೋ ಕ್ಷಣವು ಮಿಸ್ ಮಾಡ್ಕೊಂಬೇಡಿ, ಆಗಿದ್ದಿದ್ದರಲ್ಲಿ ನಿಮ್ಮ ತಪ್ಪು ಎಷ್ಟಿದೆಯೋ ಅದರ ದುಪ್ಪಟ್ಟು ತಪ್ಪು ನನ್ನದಿದೆ, ದಯವಿಟ್ಟು ಹೀಗೆ ಇರಬೇಡಿ, ನನಗೂ ನೋವಾಗುತ್ತೆ ಎಂದು ಕಣ್ತುಂಬಿಕೊಂಡವಳನ್ನು ನೋಡಿ ತನ್ನನ್ನು ತಾನೇ ಸಮಾಧಾನಿಸಿಕೊಂಡವ ಅವಳ ಕಣ್ಣೊರೆಸಿ ನಿಧಾನವಾಗಿ ಅವಳನ್ನೆತ್ತಿಕೊಂಡು ರೂಮಿಗೆ ಬಂದವ. ಅವಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ತನ್ನಿಬ್ಬರು ಮಕ್ಕಳಿಗೆ ಮುತ್ತಿಟ್ಟು ಲಾಲಿ ಆಡುತ್ತಾ ಅವರನ್ನೇ ಕಣ್ಣು ತುಂಬಿಕೊಂಡ. ಬಂದ ಕಷ್ಟವನ್ನೆಲ್ಲ ಎದುರಿಸಿ ಒಂದಾದ ರಾಘವ್ ಆರಾಧನ ಜೀವನದಲ್ಲಿ ನಗುವನ್ನು ಇನ್ನಷ್ಟು ದುಪ್ಪಟ್ಟುಗೊಳಿಸಲು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅವರಿಬ್ಬರ ಪ್ರೀತಿಯ ಕುಡಿ ಆಗಮನವಾಗುವುದರಲ್ಲಿ ಇತ್ತು. ಶುಭಂ. ಸ್ನೇಹಿತರೆ, ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.